ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಮೀರಾಸಬೇಡಿ ಗ್ರಾಮದಿಂದ ಆಗಮಿಸಿರುವಂತಹ ಡಾಕ್ಟರ್ ಶಿವಲಿಂಗಪ್ಪನವರೊಂದಿಗೆ ಮಾತನಾಡಲಿದ್ದೇನೆ. ಚಳ್ಳಕೆರೆ ಎಂದ ತಕ್ಷಣವೇ ಎಣ್ಣೆಯ ನಗರಿ, ಸಾಂಸ್ಕೃತಿಕ ಕಣಜವಾಗಿ ಬೆಳೆದಂತಹ ಊರು ಎನ್ನುವ ಖ್ಯಾತಿ ಇದೆ. ಇಲ್ಲಿ ಆದರ್ಶವಾಗಿ ಬಾಳಿ ಬದುಕಿದ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು, ತಾರಾ ಸುಬ್ಬರಾಯರು, ಟಿ.ಎಸ್. ವೆಂಕಣ್ಣಯ್ಯನವರು, ಜಾನಪದ ಸಿರಿಯಜ್ಜಿಯ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಮಾದರಿಯಾದದ್ದು. ಅಲ್ಲಿಂದ ಆಗಮಿಸಿರುವಂತಹ ಡಾಕ್ಟರ್ ಶಿವಲಿಂಗಪ್ಪನವರನ್ನ ಈ ಹೊತ್ತು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಕರೀತಾ ಇದ್ದೇನೆ. ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ತೆ, ಸ್ವಾಗತ. ಸರ್, ಡಾಕ್ಟರ್ ಶಿವಲಿಂಗಪ್ಪನವರು ಮೀರಾಸಬೇಡಿಯಂತಹ ಗ್ರಾಮದಲ್ಲಿ ಜನಿಸಿ ಅಲ್ಲಿನ ಚಿಕ್ಕೀರಪ್ಪ ಮತ್ತು ಹನುಮಕ್ಕ ದಂಪತಿಗಳ ಹಿರಿಮಗನಾಗಿ ಜನಿಸಿದವರು. ಬಾಲ್ಯದಲ್ಲಿ ಹಳ್ಳಿ ಬದುಕನ್ನು ಕಟ್ಟಿಕೊಂಡು ತದನಂತರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಬಹಳ ಉನ್ನತವಾದಂತಹ ಹುದ್ದೆಯನ್ನು ಏರಿ ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನು ಹೊಂದಿದರು. ಹಾಗಾದರೆ ತಮ್ಮ ಬದುಕಿನ ಬಾಲ್ಯದ ಕೆಲವು ಕ್ಷಣಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಸರ್. ಮೀರಾಸಬೇಡಿ ಒಂದು ಗ್ರಾಮ, ಅದು ಸಹಜವಾಗಿ ನಮ್ಮ ದೇಶದ ಎಲ್ಲ ಹಳ್ಳಿಗಳ ರೀತಿಯಲ್ಲಿ ಅಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ತಣ್ಣನೆಯಾಗಿ ಏನು ಜಾತಿ ವ್ಯವಸ್ಥೆ ಎನ್ನುವಂತಹದ್ದಿರ್ತದೆ, ಅಥವಾ ಪಟ್ಟೇಲ ಮತ್ತು ಶಾನುಭೋಗಿಕೆ ಒಂದು ಆಡಳಿತಾತ್ಮಕವಾದಂತಹ ರೀತಿಯ ಹಿನ್ನೆಲೆ ಇರ್ತದೆ, ಅದೇ ರೀತಿ ಇರ್ತಕ್ಕಂತಹದ್ದು ಕೂಡ. ಹಾಗಾಗಿ ಅಲ್ಲಿ ಹಲವಾರು ಜಾತಿಗಳ ಒಂದು ಊರದು. ಆದರೆ ಸೌಹಾರ್ದತೆಗೆ ಮತ್ತು ಸಹಬಾಳ್ವೆಗೆ ಮತ್ತು ಬಂಧುತ್ವಕ್ಕೆ ಯಾವತ್ತೂ ಕೂಡ ಧಕ್ಕೆ ಆಗಿಲ್ಲ. ಹಿಂದೆನೂ ಧಕ್ಕೆ ಆಗಿಲ್ಲ, ಈಗಲೂ ಕೂಡ ಧಕ್ಕೆ ಆಗಿಲ್ಲ. ಆದರೆ ನಮ್ಮ ಬಾಲ್ಯದ ಸಂದರ್ಭದೊಳಗಡೆ ಸಹಜವಾಗಿಯೇ ಎಲ್ಲ ಸಮುದಾಯಗಳು ಕೂಡ ಸಹಜವಾಗಿ ತಮ್ಮದೇ ಆಗಿರ್ತಕ್ಕಂತಹ ರೀತಿಯ ಒಂದು ಕಷ್ಟ ಜೀವನವನ್ನು, ಅಂದರೆ ನೇರವಾಗಿ ಪರಿಶ್ರಮ ಪಡಬೇಕು ಮತ್ತು ದುಡಿಮೆ ಮಾಡಿಕೊಳ್ಬೇಕು, ತಾವು ಬದುಕಬೇಕು. ಈ ರೀತಿಯ ಒಂದು ಆರ್ಥಿಕವಾಗಿರ್ತಕ್ಕಂತಹ ರೀತಿಯ ಒಂದು ಬಿಕ್ಕಟ್ಟು ಮತ್ತು ಒಂದು ಹೊಣೆಗಾರಿಕೆಯ ಒಂದು ಕಾಲಮಾನ ಅದು. ಇನ್ನೂ ಆಗ ನಮಗೆ ಬಾಲ್ಯದ ಸಣ್ಣ ನೆನಪು ಮಾಡ್ಕೊಳ್ಬೇಕು ಅಂತೇಳಿದ್ರೆ ಇನ್ನೂ ಬೀದಿ ದೀಪ ಅನ್ನುವಂತಹದ್ದಾಗಿರಲಿ, ಅಂದರೆ ವಿದ್ಯುತ್ ಬೀದಿ ದೀಪ ಅನ್ನುವಂತಹದ್ದಾಗಿರಲಿ, ಅಂಚೆ ಕಚೇರಿ ಅನ್ನುವಂತಹದ್ದಾಗಿರಲಿ, ಅಥವಾ ಆರೋಗ್ಯ ಕೇಂದ್ರ ಅನ್ನುವಂತಹದ್ದಾಗಿರಲಿ, ಪಶುವೈದ್ಯಕೀಯ, ಈ ಥರದ ಇನ್ನೂ ಪ್ರಾರಂಭದ ಸಂದರ್ಭದಲ್ಲಿ ಇರ್ತಕ್ಕಂತಹದ್ದು. ಹಾಗಾಗಿ ಅಲ್ಲಿರ್ತಕ್ಕಂತಹ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ ಇತ್ತಲ್ಲ, ಅದೇ ನಮಗೆ ಒಂದು ರೀತಿಯಲ್ಲಿ ಗುರು ಆಶ್ರಮದ ರೀತಿಯಲ್ಲಿರ್ತಕ್ಕಂತಹ ಒಂದು ಶೈಕ್ಷಣಿಕವಾದ ಶಕ್ತಿ. ಆ ಸಂದರ್ಭದ ಏನು ಇರ್ತಕ್ಕಂತಹ ಮಾಸ್ತರಿದ್ರಲ್ಲ, ಅವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಅವರ ಕುಟುಂಬದ ಮಕ್ಕಳನ್ನು ಹೇಗೆ ತಮ್ಮ ಶಾಲೆ ಕರ್ಕೊಂಡು ಹೋಗಬೇಕು ಅಂತಕ್ಕಂತಹ ರೀತಿಯ ಒಂದು ಮಮತೆ ಇತ್ತು ಮತ್ತು ಜವಾಬ್ದಾರಿ ಇತ್ತು. ಅದೇ ರೀತಿಯಲ್ಲಿ ಇಡೀ ಊರೇ ಅವರು ಸುತ್ತಾಟ ಮಾಡಿ, ಯಾರ್ಯಾರಿಗೆ ಒಂದಿಷ್ಟು 5 ವರ್ಷ ಆಗಿದೆ, ಪರವಾಗಿಲ್ಲ, ಓಡಾಡಲಿಕ್ಕೆ ಇವನಿಗೆ ಶಕ್ತಿ ಇದೆ, ಶಾಲೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂಥವರ ತಂದೆ ತಾಯಿಗಳ ಒಂದು ರೀತಿಯಲ್ಲಿ ಅವರಿಗೆ ಮನವರಿಕೆಯನ್ನು ಮಾಡಿ ಶಾಲೆಗೆ ಕಳಿಸ್ಕೊಡುವಂತಹ, ಕರ್ಕೊಂಬರ್ತಕ್ಕಂತಹ ರೀತಿಯಲ್ಲಿ ಆ ಬಗೆಯಲ್ಲಿ ಬಂದಂತಹ ವಿದ್ಯಾರ್ಥಿಯು ಕೂಡ ನಾನೊಬ್ಬ. ಹಾಗಾಗಿ ಅಲ್ಲಿ ನಮಗೆ ಏನು ಕಡು ಕಷ್ಟಗಳಿದ್ವಲ್ಲ, ಕಡು ಕಷ್ಟಗಳೇ ನಮ್ಮನ್ನು ಓದಬೇಕು ಅಂತಕ್ಕಂತಹ ರೀತಿಯಲ್ಲಿ ನಮ್ಮನ್ನು ಕೂರಿಸ್ತಾ ಇದ್ವು. ಓದಬೇಕು ಅಂತಕ್ಕಂತಹ ರೀತಿಯಲ್ಲಿ ಒಂದು ಒತ್ತಡವನ್ನು ತರ್ತಾ ಇದ್ವು. ಈ ಬಗೆಯ ಹಿನ್ನೆಲೆಯಲ್ಲಿ ನಮ್ಮ ತಂದೆ ಮತ್ತು ತಾಯಿಯವರು ಕೂಡ ತುಂಬ ಅತ್ಯಂತ ಸಹಜವಾಗಿ ಹೇಳಿದರೆ ಅದೇನೋ ಒಂದು ರೀತಿ ಮುಜುಗರದ ವಿಷಯ ಅಲ್ಲ. ನಮ್ಮ ತಂದೆಯವರು ಕೂಡ ಜೀತದಾಳಾಗಿದ್ದರು. ಆ ಸಂದರ್ಭದಲ್ಲಿ ಯಾವುದೋ ಒಂದು ರೀತಿಯ ಸಾಲ ಇತ್ತು, ಅದರ ತೀರ್ವಳಿ ಮಾಡಲಿಕ್ಕಾಗದೆ ಅನೇಕ ಕಡೆ ಜೀತದಾಳಾಗಿದ್ದರು. ತದನಂತರದಲ್ಲಿ ಅವರು ಇರ್ತಕ್ಕಂತಹ ರೀತಿಯ ಅಲ್ಪ ಮಟ್ಟದ ಜಮೀನಿನ ಮೂಲಕವಾಗಿ ಮತ್ತು ತಾವು ಏನು ಕಷ್ಟಪಟ್ಟಿದ್ರಲ್ಲ, ಆ ಕಷ್ಟಪಟ್ಟಿದ್ದನ್ನು ಮತ್ತೆ ಮಕ್ಕಳು ಅದನ್ನು ಮತ್ತೆ ಹೊಂದೋದು ಬೇಡ ಅನ್ನುವ ಹಿನ್ನೆಲೆ ಒಳಗಡೆ ಅವರು ಆ ರೀತಿಯಾಗಿ ಒಂಥರ ಅಂದರೆ ಒಟ್ಟಾರೆ ಬದುಕು ಅಂದ ತಕ್ಷಣ ಇದು ಸುಲಭ ಇಲ್ಲ, ಇದು ಬಹಳ ಅತ್ಯಂತ ಜವಾಬ್ದಾರಿಯಾದಂತಹದ್ದು ಒಂದು ಅವಕಾಶ. ಇದನ್ನು ಎಷ್ಟು ನಾವು ಬಹಳ ವಿಶೇಷವಾಗಿ ಸದೆಚ್ಚರ ಮತ್ತು ವಿವೇಕದಿಂದ ತೆಗೆದುಕೊಂಡು ಹೋಗ್ತೀವೋ ಅಷ್ಟು ನಾವು ಏಳಿಗೆ ಆಗಲಿಕ್ಕೆ ಸಾಧ್ಯ ಅನ್ನುವಂತಹದ್ದು ನಮ್ಮ ಮಾತಿನಲ್ಲಿ ಹೇಳದೆ ಹೋದ್ರು ಕೂಡ ನಮ್ಮ ಕೌಟುಂಬಿಕವಾಗಿರ್ತಕ್ಕಂತಹ ರೀತಿಯ ಒಂದು ಜವಾಬ್ದಾರಿ ಮೂಲಕ, ಕಷ್ಟದ ಮೂಲಕ, ಕರ್ತವ್ಯದ ಮೂಲಕವಾಗಿ ಆ ಥರದ ತಿಳುವಳಿಕೆಗಳು ನಮಗೆ ಒಳಗಡೆ ಬರಲಿಕ್ಕೆ ಸಾಧ್ಯತೆ ಆಯಿತು. ಆ ಹಿನ್ನೆಲೆ ಒಳಗಡೆ ಅಲ್ಲಿ ನಾವು ಓದಲಿಕ್ಕಾಯಿತು. ಅಲ್ಲಿರ್ತಕ್ಕಂತಹ ಎಲ್ಲ ಮಾಸ್ತರು ಕೂಡ ಬುಡೇನ್ ಸಾಬ್ ಮೇಷ್ರು ಅಂತಿದ್ರು, ರುದ್ರಪ್ಪ ಮೇಷ್ರು ಅಂತ ಇದ್ರು, ಈರಣ್ಣ ಮೇಷ್ರು ಅಂತಿದ್ರು. ಇವರೆಲ್ಲರೂ ಕೂಡ ಬಹಳ ನಮ್ಮನ್ನು ವಿಶೇಷವಾಗಿ ಕಲಿಸಿದಂಥವರು ಮತ್ತು ನಾವು ಓದಬೇಕು ಅಂತಕ್ಕಂತಹ ರೀತಿಯಲ್ಲಿ ಬೆಳೀಲಿಕ್ಕೆ
ಅಂಕುರ ಆಗಿ ಅವರು ಒಂದು ರೀತಿಯಲ್ಲಿ ಅಣತೆ ಆಗಿದ್ದಂಥವ್ರು ನಮ್ಮ ಬಾಲ್ಯ. ಅಂದ್ರೆ ನಿಮ್ಮ ಕುಟುಂಬದ ಪರಿಸರ, ಆ ಹೊತ್ತಿನ ಸಾಮಾಜಿಕ ವ್ಯವಸ್ಥೆಯ ಮಧ್ಯದಲ್ಲಿ ಒಂದು ಜ್ಞಾನದ ಬೆಳಕನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನೀವು ಮುಂದುವರಿತಾ ಹೋಗ್ತೀರಿ. ಮಿರಸಬೆಳ್ಳಿ ಅಂತ ಗ್ರಾಮದಿಂದ ಹೊರಬಂದು ಬೇರೆ ಬೇರೆ ಕಡೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತೀರಿ, ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತೀರಿ. ಆ ಸ್ನಾತಕೋತ್ತರ ಪದವಿಯ ನಂತರದಲ್ಲಿ ನಿಮ್ಮ ಬದುಕಿನಲ್ಲಿ ಆದ ತಿರುವುಗಳೇನು, ಎಲ್ಲೆಲ್ಲಿ ನಿಮ್ಮ ಸೇವೆ ಆಯ್ತು? ಇನ್ನೊಂದು ಸಣ್ಣ ನೆನಪನ್ನು ಮಾಡ್ಕೊಳ್ಳೇಬೇಕು ನಾನು. ನಮ್ಮ ಹಿರಿಯ ಅಕ್ಕ ಜಯಮ್ಮ ಅಂಥೇಳಿ, ಅವರು ಅಲ್ಲಿ ನಮ್ಮ ಮಿರಾಸಬೆಳ್ಳಿಲೇ ಅವರು ಕೂಡ ವ್ಯಾಸಂಗ ಮಾಡಿದ್ದು 7ನೇ ತರಗತಿವರೆಗೆ. ಅಲ್ಲಿ ನಾಳೆ ನಾನು ಡಾಕ್ಟರ್ ಅಂತಕ್ಕಂತಹ ಒಂದು ಪಠ್ಯ ಇತ್ತು. ಅಲ್ಲಿ ಅದರ ಒಂದು ವೈದ್ಯ ಪಾತ್ರವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಕೃಷಿ ಮಂತ್ರಿಗಳಾಗಿದ್ರು ಅವತ್ತು ಮಾನ್ಯ ಶ್ರೀ BL ಗೌಡ್ರವರು ಬಂದಿದ್ರ ಸಮಾರಂಭಕ್ಕೆ. ಬಂದು ಮಾಡಿದಂತಹ ರೀತಿಯ ಸಂದರ್ಭದ ಸ್ವಲ್ಪ ಹೊತ್ತಿನ ಅದು ಒಂದು ಸಣ್ಣ ರೂಪಕವೇ. ಆಗ ಅವರೊಂದು ಪೆನ್ನನ್ನು ಕೊಟ್ಟು ನೀನು ಡಾಕ್ಟರ್ ಆಗಮ್ಮ ಅನ್ನುವಂತಹ ಮಾತನ್ನು ಅವರು ಆಶೀರ್ವಾದ ಮಾಡಿದಂತಹದ್ದು, ಆ ಹಿನ್ನೆಲೆ ಒಳಗಡೆ ಅವಯಮ್ಮ ಸಂಕಲ್ಪ ಮಾಡಿಕೊಂಡಂತಹದ್ದು. ಆ ಕಾಲಕ್ಕೆ ನಮ್ಮ ತಂದೆಯವರು 72ನೇ ಇಸ್ವಿ ಆ ಸಂದರ್ಭದಲ್ಲಿ ಹಳ್ಳಿಯಿಂದ ಹೊರಗಡೆ ಏನಾದರೂ ವಿದ್ಯಾಭ್ಯಾಸ ಕಳಿಸ್ಕೊಡ್ಬೇಕು ಅಂದರೆ ಅವತ್ತು ಪೂರ್ವಕವಾಗಿ ಯಾವುದೂ ಕೂಡ ಅದಕ್ಕೆ ಬೆಂಬಲವೂ ಇಲ್ಲ, ಆ ಥರದ ರೀತಿಯ ಒಂದು ಪರಿಸರವೂ ಇರಲಿಲ್ಲ. ಆ ಹೊತ್ತಿನಲ್ಲೇ ನಮ್ಮ ತಂದೆಯವರು ಒಂದು ರೀತಿಯಲ್ಲಿ ಅಂಕ ಗಳಿಸಿತ್ತು. ಬರೀ 15 ರೂಪಾಯಿ ಅರ್ಜಿ ಹಾಕಿದ್ದು, 15 ರೂಪಾಯಿಗಾಗಿನೇ ಮೈಸೂರು ವಿವಿಯಿಂದ, ಮೈಸೂರು ವೈದ್ಯಕೀಯ ಸಂಸ್ಥೆಯಿಂದ ಒಂದು ಅವಕಾಶ ಬಂದಂತಹದ್ದು, ಅಲ್ಲಿಗೆ ಕಳಿಸ್ಕೊಟ್ಟಂತಹದ್ದು. ಹಾಗಾಗಿ ನಮ್ಮ ಹಿರಿಯಕ್ಕ ಆಗಿರ್ತಕ್ಕಂತಹ ಜಯಮ್ಮ ಅವರ ಪ್ರಭಾವ ಇಡೀ ನಮ್ಮ ಕುಟುಂಬದ ಮೇಲೆ, ಮತ್ತು ನಾವು ಕೂಡ ಮುಂದೆ ಹೋಗ್ಲಿಕ್ಕೆ ಖಂಡಿತವಾಗ್ಲೂ ಅದೊಂದು ಆಶೀರ್ವಾದ ಮತ್ತು ಒಂದು ಪ್ರೇರಣೆ ಅಂದರೆ ಅತಿಶಯೋಕ್ತಿ ಏನಲ್ಲ. ಖಂಡಿತ. ಯಾಕೆ ಅಂತ ಹೇಳಿದ್ರೆ ಒಂದು ಜೀರೋದಿಂದ ಹೀರೋ ಆಗುವಂತಹ ಒಂದು ಸಂದರ್ಭಗಳು ಬಹಳ ಕಡಿಮೆ. ಅಂಥದ್ರಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಮನೆಯಿಂದ ಹೊರಗೆ ಕಳಿಸುವ ಕಾಲಘಟ್ಟವೇ ಆಗಿರ್ಲಿಲ್ಲ ಅವತ್ತು. ಅಂಥದ್ರಲ್ಲಿ ತಂದೆಯವರ ಒಂದು ಆಸೆ ಮತ್ತು ಈ BL ಗೌಡ್ರವರ ಒಂದು ಶುಭಾಶೀರ್ವಾದದಲ್ಲಿ ದೊರೆತದ್ದು. ನಂತರದಲ್ಲಿ ನಿಮ್ಮ ಕುಟುಂಬದಲ್ಲಿ ಆದಂಥ ಅನೇಕ ಬದಲಾವಣೆಗಳು, ಒಂದಷ್ಟು ಸ್ಥಿತ್ಯಂತರಗಳನ್ನು ಕಂಡುಕೊಳ್ಬಹುದು. ಹಾಗಾಗಿ ನೀವು ಸ್ನಾತಕೋತ್ತರ ಪದವಿಯ ನಂತರ ನೀವು ನಡೆಸಿದಂತಹ ಸೇವೆಗಳು ಯಾವ ಯಾವ ಕಾಲೇಜುಗಳಲ್ಲಿ? ಈಗ ಸಹಜವಾಗಿಯೇ BA ಪದವಿಯನ್ನು ಚಳ್ಳಕೆರೆಯಲ್ಲಿ ಪಡೆದಂತಹದ್ದು. ಆಗ ನಮ್ಮ ಚಳ್ಳಕೆರೆ ಬಸವರಾಜ್ ಅವರು, ಯರಿಸ್ವಾಮಿ ಅವರೆಲ್ಲ ಕೂಡ ನಮಗೆ ಆತ್ಮೀಯರೇ ಆಗಿದ್ದಂತಹದ್ದು, ರಾಘಮಿರಿ ರವೀಂದ್ರನಾಥಗೆ ಅಂತ ಒಂದು. ನಂತರದಲ್ಲಿ ನಾನು ಸ್ನಾತಕೋತ್ತರ ಪದವಿ ಪಡೆದು ಬಂದ ಮೇಲೆ ಯಾವ ಕಾಲೇಜಿನಲ್ಲಿ ನಾನು ವ್ಯಾಸಂಗ ಮಾಡಿದ್ದೆ ಅದೇ ಕಾಲೇಜಲ್ಲೇ ನನಗೆ ಒಂದು ತಾತ್ಕಾಲಿಕವಾಗಿ ಟೆಂಪ್ರವರಿಯಾಗಿ ಒಬ್ಬ ಲೆಕ್ಚರರ್ ಆಗಿ ಸ್ಟಾಪ್ ಗ್ಯಾಪ್ ಬೇಸಿಸ್ ಅಂತ ಹಿಂದೆ ಇತ್ತು. 3 ತಿಂಗಳಿಗೆ ಒಮ್ಮೆ ಒಂದಿನ ಗ್ಯಾಪ್ ಮಾಡೋವಂಥದ್ದು, ಮತ್ತೆ ಹಂಗೆ ತೆಗೆದುಕೊಳ್ತಕ್ಕಂಥ ಆ ವಿಧಾನದಲ್ಲಿ ನಾನು ಅಲ್ಲಿ ಉಪನ್ಯಾಸಕನಾಗಿ ಬಂದೆ. ಆಗ ನನಗೆ ಯಾರು ಕಲಿಸಿದ ಗುರುಗಳಿದ್ದರು, ಮಾಸ್ತರಿದ್ದರು, ಅವರ ಸಹೋದ್ಯೋಗಿಯಾಗಿ ನಾನು ಪ್ರೊಫೆಸರ್ BB ಪಾಟೀಲ್ ಅವರು, ಪ್ರೊಫೆಸರ್ BP ವೀರೇಂದ್ರ ಕುಮಾರ್ ಅವರು ಮತ್ತು ಪ್ರೊಫೆಸರ್ PB ಶಿವಣ್ಣ ಅವರು, ಮಿರಾಸಬೆಳ್ಳಿ ಶಿವಣ್ಣ ಅವರು, ಅವ್ರ ಜೊತೆಗೆ ನಾನು ಸಹೋದ್ಯೋಗಿಯಾಗಿ ಸೇರಿದೆ. ಆ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದು ರೀತಿಯಲ್ಲಿ ನಾವು ಆ ಮುಂಚೆಯಿಂದನೂ ಕೂಡ ಒಂದು ರೀತಿಯಲ್ಲಿ ಶೈಕ್ಷಣಿಕವಾಗಿ ಮತ್ತು ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳು ಕೂಡ ಪಾಲ್ಗೊಳ್ತಾ ಬಂದ ಹಿನ್ನೆಲೆ ಒಳಗಡೆ ಅಲ್ಲಿಯೂ ಕೂಡ ಮಾನಸ ಗಂಗೋತ್ರಿಯಲ್ಲೂ ಕೂಡ ಅಲ್ಲಿ ಮದಕರಿ ಬಳಗ ಅಂತಕ್ಕಂತಹದ್ದನ್ನು ಒಂದು ರೂಪಿಸಿಕೊಂಡಿದ್ವಿ. ಚಿತ್ರದುರ್ಗದ ಮದಕರಿ ಬಳಗ ಅಂತ ಅಲ್ಲಿ PR ತಿಪ್ಪೇಸ್ವಾಮಿ ಅವರು ಅಧ್ಯಕ್ಷರು. ಏನು ನಮ್ಮ ಕಲಾ ತಪಸ್ವಿ ಅತ್ತಿಕೋಟೆ ತಿಪ್ಪೇಸ್ವಾಮಿಯವರು ಅಲ್ಲಿ ಅಧ್ಯಕ್ಷರು. ನಾನು ಯಾಕಿಲ್ಲ ಅವ್ರ ಮಾತು ನೆನಪು ಮಾಡ್ತೇನೆ ಅಂತ ಹೇಳಿದ್ರೆ, ಈ ಕಡೆ ಭಾಗದಿಂದ ಹೋದಂಥವ್ರು ಎಲ್ಲರಿಗೂ ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಆಶ್ರಯ ಪಡಿಲಿಕ್ಕೆ ಮತ್ತು ದಾಸೋಹದ ವ್ಯವಸ್ಥೆ ಮಾಡಲಿಕ್ಕೆ ಅವರೆಲ್ಲರಿಗೂ ಕೂಡ ಕೈ ಹಿಡಿದಂಥವ್ರು. ಈ ಕಡೆಯಿಂದ ಯಾರೇ ಹೋಗಿಲ್ಲ ಆ ಕಾಲಕ್ಕೆ. ನಿಜವಾಗ್ಲೂ ನಾವೊಂದು ಎಲ್ಲಾದ್ರು ವಿಲೇಜ್ ಹಾಸ್ಟೆಲ್ ಸೇರ್ಬೇಕಾದ್ರೆ ಅಥವಾ PG ಹಾಸ್ಟೆಲ್ ಸೇರ್ಬೇಕಾದ್ರೆ ಅಷ್ಟು ನಮ್ಗೆ ಆರ್ಥಿಕವಾಗಿ ಸಾಧ್ಯ ಇರಲಿಲ್ಲ. ನಾವು ಕೂಡ ಶಿವರಾತ್ರೀಶ್ವರ ಸ್ವಾಮೀಜಿಯವರ ಬಳಿ ಕರ್ಕೊಂಡು ಹೋಗಿದ್ರು. ಅವ್ರ ಮೂಲಕವಾಗಿ ನಾವಲ್ಲಿ, ನಾನು GN ಮಲ್ಲಿಕಾರ್ಜುನಪ್ಪ, ಪ್ರಹ್ಲಾದ ಅಗಸನಕಟ್ಟಿ ಇವರೆಲ್ಲರೂ ಕೂಡ ಅಲ್ಲಿ ನಾವು ಓದಂಥವ್ರು. ಹಾಗಾಗಿ ಎಲ್ಲರಿಗೂ ಆಶ್ರಯ ನೀಡುವ ಹಿನ್ನೆಲೆ ಒಳಗಡೆ PR ತಿಪ್ಪೇಸ್ವಾಮಿ ಅವರ ಸೇವೆ ಇದೆಯಲ್ಲ, ನಮ್ಮ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಸ್ನಾತಕೋತ್ತರ ಕೇಂದ್ರ ಮಾನಸ ಗಂಗೋತ್ರಿಗೆ ಹೋದಂತಹ ಎಲ್ಲರಿಗೂ ಕೂಡ ಅವರೆಲ್ಲ ರೀತಿಯ ನೆರವು ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಬಂದ ಮೇಲೆ ನಾವು ಸಹಜವಾಗಿಯೇ ಇಲ್ಲಿ ನಮ್ಮ ಚಳ್ಳಕೆರೆ ತಾಲೂಕೇನಿದೆ ಅಥವಾ ಚಿತ್ರದುರ್ಗ ಜಿಲ್ಲೆ ಏನಿದೆ, ಒಂದು ಬುಡಕಟ್ಟು ಸಮುದಾಯಗಳ ತಾವು ಹೇಳಿದಾಗ ಈಗಾಗಲೇ ಅದೊಂದು ಕಣಜ, ಮತ್ತೆ ಮಳೆ ಆಶ್ರಯದ ಇರ್ತಕ್ಕಂತಹ ರೀತಿಯ ಒಣಭೂಮಿನೇ ಬಹಳ ಪ್ರಧಾನವಾಗಿರುವಂತಹ ರೀತಿಯ ಭಾಗವೂ ಕೂಡ. ಹಾಗಾಗಿ ಇಲ್ಲಿ ಮಳೆ ಆಶ್ರಯ ಅನ್ನುವಂತಹದ್ದು ಬಯಲ್ಸೀಮೆ ಆಗಿರೋದ್ರಿಂದ ಅದು ನಿರಂತರವಾಗಿ ಅವಕೃಪೆಗೇ ತುತ್ತಾದಂತಹದ್ದು ಕೂಡ ಉಂಟು. ಹಾಗಾಗಿ ಅದು ಬರಗಾಲ ಪೀಡಿತ ಪ್ರದೇಶ ಅಂತಲೇ ಹೆಚ್ಚು ಕಡಿಮೆ
ಅದಕ್ಕೊಂದು ಶಾಶ್ವತವಾದಂತಹ ರೀತಿಯ ಒಂದು ಖ್ಯಾತಿ ಅನ್ನುವಂತಹದ್ದು, ಪ್ರಖ್ಯಾತಿ, ಆ ಥರದ ರೀತಿಯ ಪರಿಸ್ಥಿತಿ ಇದೆ. ಇಂಥ ಒಂದು ಇದ್ರೊಳಗಡೆ ಆ ಹೊತ್ತು ಇನ್ನೂ ಕೂಡ ನಾವು ಬಂದಂತಹ ಸಂದರ್ಭದಲ್ಲಿ 81ಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಕರ್ನಾಟಕದ ಆದ್ಯಂತ ಎಲ್ಲ ಎಡಪಂಥೀಯ ಚಳುವಳಿಗಳ ಮತ್ತು ರೈತರ ಚಳುವಳಿಗಳ, ಅಲ್ಪಸಂಖ್ಯಾತರ ಚಳುವಳಿಗಳ ಮತ್ತು ಬಂಡಾಯ ಸಾಹಿತ್ಯ ಸಂಘಟನೆಯ ಒಂದು ಪ್ರಾರಂಭದ ಒಂದು ಸಂದರ್ಭ. ಯಾಕಂದರೆ 1979ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂಡಾಯ ಸಾಹಿತ್ಯ ಸಮಾವೇಶ ಅನ್ನುವಂಥದ್ದು ಸಂಭವಿಸಿತು, ಆಯೋಜನೆ ಆಗಿತ್ತು. ಆ ಸಂದರ್ಭದಲ್ಲಿ ನೀವು ಬಂಡಾಯ ಸಾಹಿತ್ಯದ ಸಂಚಾಲಕರಾಗಿ, ಆ ಹಿನ್ನೆಲೆ ಒಳಗಡೆ ನಾವು ಚಳ್ಳಕೆರೆಯಲ್ಲಿ ಏನು ಮಾಡಿದ್ವಿ, ಎಲ್ಲರೂ ಕೂಡ ಮೇಷ್ಟ್ರು ಒಳಗೊಂಡು ಎಲ್ಲರೂ ಕೂಡ, ಒಬ್ಬೊಬ್ಬರು ಸಾಧ್ಯ ಇಲ್ಲ ಅಲ್ಲಿ. ಅವತ್ತು ಸೈಯದ್ ಅವರಿದ್ರು, ಶಿವರುದ್ರಪ್ಪ ಅವರಿದ್ರು, ಮತ್ತು ಎಲ್ಲರೂ ಕೂಡ CPM CPN ಎಲ್ಲ ಇದ್ರು. ಎಲ್ಲ ಎಡಪಂಥೀಯ ಸಂಘಟನೆಗಳ ಜೊತೆಗೆ ನಾವೇನು ಮಾಡಿದ್ವಿ, ಅಲ್ಲಿ ಬಂಡಾಯ ಸಾಹಿತ್ಯದ ಒಂದು ವಾತಾವರಣದ ಒಳಗಡೆ ಮೊದಲಿಗೆ ನಾವು ಕಾಲೇಜಿನಲ್ಲಿ ಸಹಜವಾಗಿಯೇ ದಲಿತ ಗೀತೆಗಳನ್ನು, ಬದುಕಿನ ಗೀತೆಗಳನ್ನು, ಇವುಗಳನ್ನು ಕಾರ್ಯಕ್ರಮಗಳಲ್ಲಿ ನಾವು ವಿದ್ಯಾರ್ಥಿಗಳ ಮೂಲಕವಾಗಿ ಪರೋಕ್ಷವಾಗಿ ಅಸಂಘಟಿತ ಆಗಿದ್ರೂ ಕೂಡ ಆ ರೀತಿಯ ಹಿನ್ನೆಲೆ ಒಳಗಡೆ ಅವುಗಳಿಗೊಂದು ಸಿದ್ಧತೆಯನ್ನು ಮಾಡ್ತಾ ಬಂದ್ವಿ. ಆ ಹಿನ್ನೆಲೆ ಒಳಗಡೆ ಅಲ್ಲಿ ಅವತ್ತಿಗೆ ಸಿದ್ಧಲಿಂಗಯ್ಯವರು ಕರೆಸಿದಂತಹದ್ದು, ಅವತ್ತಿಗೆ ಕಾಳೇಗೌಡ ನಾಗವರು ಕರೆಸಿದಂತಹದ್ದು. ಹಾಗಾಗಿ ಅಲ್ಲಿ 83ರಲ್ಲಿನೇ ನಾವು ಅಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನ ಅನ್ನುವಂತಹದ್ದನ್ನು ಮಾಡಿದ್ವಿ, ಎಲ್ಲಿ ಚಳ್ಳಕೆರೆಯಲ್ಲಿ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಳಗೊಂಡು, ನಾವೇ ಸಂಚಾಲಕ ಅನ್ನುವಂತಹದಕ್ಕಿಂತ ಹೆಚ್ಚು ಇನ್ನೂ ಪ್ರಾರಂಭ ಅದು. ಹಾಗಾಗಿ ಅಲ್ಲಿಗೆ ಬರಗೂರು ರಾಮಚಂದ್ರಪ್ಪ ಅವರು, BB ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅವರು, ಮತ್ತು BT ಲಲಿತಾ ನಾಯಕ್ ಅವರು, ಎಲ್ಲ ಇಡೀ ನಮ್ಮ ಹನುಮಂತಯ್ಯ ಅವರು, ರಂಜಾನ್ ದರ್ಗಾ ಅವರು, ಎಲ್ಲ ಪ್ರತಿಯೊಬ್ಬ ಬಂಡಾಯ ಸಾಹಿತಿಗಳೆಲ್ಲರೂ ಕೂಡ ಅಲ್ಲಿಂದ ಹೆಚ್ಚು ಕಡಿಮೆ ನಾವು ಒಂದು 87ರವರೆಗೆ ಆ ನಡುವೆ ನಡೆದಂತಹ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲನೂ ಕೂಡ ಆಹ್ವಾನಿಸಿದ್ವಿ. ಹಾಗಾಗಿ ಅಲ್ಲಿ ಚಳ್ಳಕೆರೆ ತಾಲೂಕಿನೊಳಗಡೆ ಒಂದು ರೀತಿಯಲ್ಲಿ ಏನಾದರೂ ಅನ್ಯಾಯ ಆದಾಗ ಅಥವಾ ಏನಾದರೂ ಕೂಡ ಒಂದು ಶೋಷಣೆ ಆದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತಿಭಟನೆ ಮಾಡ್ತಕ್ಕಂತಹ ರೀತಿಯ ಒಂದು ಇಲ್ಲಿ ಪ್ರಬಲವಾದಂತಹ ರೀತಿಯ ಒಂದು ಬಳಗ ಇದೆ, ಪ್ರತಿಕ್ರಿಯಿಸುವಂತಹ ರೀತಿಯ ಎಚ್ಚರ ಇರ್ತಕ್ಕಂತಹ, ವಿಚಾರ ಕ್ರಾಂತಿ ಮಾಡ್ತಕ್ಕಂತಹ ರೀತಿಯ ಸಮುದಾಯ ಜನರು ಇದ್ದಾರೆ ಅನ್ನುವಂತಹ ರೀತಿಯ ಒಂದು ವಾತಾವರಣ ಅನ್ನುವಂತಹದ್ದು ರೂಪುಗೊಳ್ತು. ಹಾಗಾಗಿ 1978ರಲ್ಲಿ 88ರಲ್ಲಿ ಭೀಕರವಾದಂತಹ ಬರಗಾಲ. ಆ ಸಂದರ್ಭದಲ್ಲಿ ನಮ್ಮ ಬಂಡಾಯ ಸಾಹಿತ್ಯ ಸಂಘಟನೆ ಮತ್ತು ನನ್ನನ್ನು ಒಳಗೊಳ್ತಾ ಮತ್ತು ಇನ್ನುಳಿದರನ್ನ ಎಲ್ಲ ಒಳಗೊಳ್ತಾ ಒಂದು ನಿಲುವೆ, ಒಂದು ಅಭಿಪ್ರಾಯಕ್ಕೆ ಬಂದಿದ್ವಿ ನಾವು. ಏನು ಅಂತ ಹೇಳಿದ್ರೆ, ಇಡೀ ಭೀಕರವಾದಂತಹ ಬರಗಾಲ ಇದೆ. ಹಾಗಾಗಿ ಇದು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ನಾವು ಬೇಗುದಿಯಲ್ಲಿ ಬೆಂದು ಮತ್ತೆ ನಮ್ಮದೇ ಆಗಿರ್ತಕ್ಕಂತಹ ಭಾವನೆಯಲ್ಲಿ ಒಂದು ರೀತಿಯಲ್ಲಿ ಬಸವಳದು ಅದು ಹೀಗೇನೆ ಹಾವಿಯಾಗಿ ಲಯ ಆಗೋದು ಬೇಡ, ಇದೊಂದು ದಾಖಲೆ ಆಗಲಿ ರಾಜ್ಯ ಮಟ್ಟಕ್ಕಿರ್ತಕ್ಕಂತಹ ಒಂದು ಭೀಕರ ಬರಗಾಲ. ಹಾಗಾಗಿ ನಾವು ಈ ಹಿನ್ನೆಲೆ ಒಳಗಡೆ ಏನು ಮಾಡಿದ್ವಿ, ಅಲ್ಲಿರ್ತಕ್ಕಂತಹ ಎಲ್ಲ ಬಂಡಾಯದ ಸಂಘಾತಿಗಳು ಸೇರಿಕೊಂಡು ಒಂದು ಕವನ ಸಂಕಲನ ತರಬೇಕು ಹಾಗೆ ಅಂತೇಳಿ ನಾವು ಆಲೋಚನೆಯನ್ನು ಮಾಡಿಕೊಂಡು ಇಡೀ ನಾಡಿನ ಎಲ್ಲ ಕವಿಗಳಿಗೂ ಕೂಡ ನಾವು ಒಂದು ರೀತಿಯಲ್ಲಿ ನೀವು ಪದ್ಯವನ್ನು ಕಳಿಸ್ಕೊಡ್ಬೇಕು, ಬರಗಾಲದ ಅದರ ಸುತ್ತಮುತ್ತನ ವಸ್ತು ಕುರಿತು ಆಂತರಿಕವಾಗಿ ಬರಗಾಲದ ವಸ್ತು ಇರ್ತಕ್ಕಂತಹ ರೀತಿಯಲ್ಲಿ ಹಾಗೆ ಅಂತೇಳಿ ಅಲ್ಲಿ ಚಳ್ಳಕೆರೆ ಬಸವರಾಜ್ ಅವರು ಕೂಡ ಒಂದು ಪದ್ಯವನ್ನು ಬರೆದಿದ್ರು, ಮತ್ತು ಬಂಜಗೆರೆ ಜಯಪ್ರಕಾಶ್ ಅವರು, ಬಾನು ಮುಷ್ತಾಕ್ ಅವರು ಬರೆದಿದ್ರು, ಕಾಳೇಗೌಡ ನಾಗವರ್ ಅವರು ಬರೆದಿದ್ರು, ಚಂಪಾ ಅವರು ಬರೆದಿದ್ರು. ಇದಕ್ಕೆ ಬಹಳ ಮೌಲಿಕವಾದಂತಹ ರೀತಿಯ ಒಂದು ಮುನ್ನುಡಿಯನ್ನು ಬರಗೂರು ರಾಮಚಂದ್ರಪ್ಪ ಅವರು ಬರೆದರು. ಆಗಲೇ ಅವರು ಚಳ್ಳಕೆರೆ ಬಸವರಾಜು ಮತ್ತು ಬಂಜಗೆರೆ ಜಯಪ್ರಕಾಶ್ ಅವರು ಮತ್ತು ಎಲ್ಲರ ಅನೇಕ, ನಂದು ಒಂದು ಪದ್ಯ ಇದೆ, ಅವೆಲ್ಲವನ್ನ ಅದು ಪ್ರಸ್ತಾಪ ಮಾಡ್ತಾ ಇದೊಂದು ರೀತಿಯಲ್ಲಿ ಚಾರಿತ್ರಿಕವಾಗಿರ್ತಕ್ಕಂತಹ ದಾಖಲೆಯ ಒಂದು ಕೃತಿ ಅಂಥೇಳಿ ಆ ಹೊತ್ತು ಅದನ್ನು ನಾವು ಬಿಡುಗಡೆಗೆ ಸಿದ್ಧ ಆಯಿತು. ಮಾನ್ಯ P. ಲಂಕೇಶ್ ಅವರು ಬಿಡುಗಡೆಗೆ ಬಂದಿದ್ರು ಚಳ್ಳಕೆರೆಗೆ. ಬಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡಿ ಆ ಸಂದರ್ಭದಲ್ಲಿನೇ ಅವರು ಒಂದು ಪ್ರಗತಿ ರಂಗ ಅಂತೇಳಿ ಒಂದು ಸೈದ್ಧಾಂತಿಕ ಸಿದ್ಧಾಂತದ ಒಂದು ರಾಜಕೀಯ ಹೋರಾಟಕ್ಕೆ ಒಂದು ಮುನ್ನುಡಿಯನ್ನು ಅವರಿಗಾಗಲೇ ಆರಂಭ ಮಾಡಿದ್ರು. ಆಗ ಆ ಸಂದರ್ಭದಲ್ಲಿ ಮಿರಾಸಬೆಳ್ಳಿಗೂ ಕೂಡ ಅವರು ಬಂದಿದ್ರು, P. ಲಂಕೇಶ್ ಅವರು. ಈ ರೀತಿಯಾಗಿ ಚಳ್ಳಕೆರೆ ತಾಲೂಕಿನಲ್ಲಿ ವಿಶೇಷವಾಗಿ ಒಂದು ಬಂಡಾಯದ ಪರಿಸರ ಮತ್ತು ಅನ್ಯಾಯದ ವಿರುದ್ಧ ಒಂದು ಪ್ರಬಲ ಧ್ವನಿ ಒಂದು ರೀತಿಯಲ್ಲಿ ಮೊಳಗ್ತಕ್ಕಂತಹ ರೀತಿಯ ಒಂದು ವಾತಾವರಣ ರೂಪಿಸೋದ್ರಲ್ಲಿ ಎಲ್ಲ ಆ ರೀತಿಯ ಎಡಪಂಥೀಯ ಮತ್ತು ಬಂಡಾಯ ಮನೋಧರ್ಮ ಇರ್ತಕ್ಕಂತಹ ಒಂದು ಒಲವಿರ್ತಕ್ಕಂಥವ್ರು, ಖಡ್ಗವಾಗಲಿ ಕಾವ್ಯ, ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅನ್ನುವಂತಹ ರೀತಿಯ ಒಂದು ಅಂತಸತ್ವದ ಹೇಳಿಕೆ ಏನಿದೆ, ಆ ಹಿನ್ನೆಲೆ ಒಳಗಡೆ ಎಲ್ಲರೂ ಕೂಡ ಒಗ್ಗೂಡಿದಂತಹದ್ದು. ಇನ್ನೊಂದು ಇವತ್ತು ರಾಜ್ಯ ಮಟ್ಟದಲ್ಲಿ ಚಳ್ಳಕೆರೆ ಅಂದ ತಕ್ಷಣ ಎಲ್ಲ ಬಂಡಾಯ ಸಂಗತಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಬಹಳ ಹಸಿರಾದಂತಹ ನೆನಪುಗಳು ಯಾಕಿದ್ದಾವೆ ಅಂತ ಹೇಳಿದ್ರೆ,
ನಾವು ಮೊಟ್ಟ ಮೊದಲ ಬಾರಿಗೆ ಬರಗೂರು ರಾಮಚಂದ್ರಪ್ಪ ಅವ್ರದ್ದು ಮತ್ತು ಬಿ ಟಿ ಲಲಿತ ನಾಯಕ್ ಅವ್ರದ್ದು ಬದುಕು ಬರಹ ಅಂತೇಳಿ ಒಂದು ದಿನದ ವಿಚಾರಗೋಷ್ಠಿಯನ್ನು ಮಾಡಿದ್ವಿ. ನಂತರದಲ್ಲಿ ಸಾರಾ ಅಬೂಬಕ್ಕರ್ ಅವ್ರ ಬಗೆಗೆ, ಕಾಳೇಗೌಡ ನಾಗು ಅವ್ರ ಬಗೆಗೆ, ಚಂದ್ರಶೇಖರ್ ಪಾಟೀಲ್ ಅವ್ರ ಬಗೆಗೆ ಈ ರೀತಿ ಅವರ ಬದುಕು ಬರಹಗಳನ್ನು ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದಲ್ಲೇ ನಾವು ಮಾಡ್ತಾ ಬಂದ್ವಿ. ಇದು ವಿಸ್ತರಿಸಿಕೊಳ್ತಾ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಬಂಡಾಯ ಸಾಹಿತ್ಯ ಸಂಘಟನೆಯ ಒಂದು ಸಂಚಾಲಕ ಆದಂತಹ ಹಿನ್ನೆಲೆ ಒಳಗಡೆ ಅನ್ನೋದಕ್ಕಿಂತ ಎಲ್ಲದೂ ಜೊತೆಗೂಡಿನೇ ಇವು. ಯಾಕಂದ್ರೆ ಇದೆಲ್ಲ ಒಂದು ಬಳಗ ಮಾಡ್ತಕ್ಕಂತಹದ್ದು, ಸಂಗಾತಿಗಳು ಸೇರಿ ಸಂಘಟನೆ ಮಾಡ್ತಕ್ಕಂತಹ ವಿಚಾರ. ಇಷ್ಟೆಲ್ಲ ಮಾಡ್ತಾ ಹೊರಟಂತ ನೀವುಗಳು ನಿಧಾನವಾಗಿ ಒಂದು ಪ್ರಾಧ್ಯಾಪಕ ವೃತ್ತಿಯ ಕಾಯಂ ಪ್ರಾಧ್ಯಾಪಕರಾಗಿ ನೇಮಕ ಆಗ್ತೀರಿ, ಹಲವು ಕಡೆಗಳಲ್ಲಿ ಸೇವೆ ಸಲ್ಲಿಸ್ತೀರಿ. ಜೊತೆಗೆ ವೃತ್ತಿ ಒಂದು ಕಡೆ ಆದರೆ ಪ್ರವೃತ್ತಿಯಿಂದ ಸಾಹಿತಿಯಾಗಿ, ಲೇಖಕರಾಗಿ, ಕವಿಯಾಗಿ ರೂಪುಗೊಂಡದ್ದು ಹೇಗೆ? ಸಹಜವಾಗಿ ಬಂಡಾಯ ಸಾಹಿತ್ಯ ಸಮಾವೇಶಗಳಲ್ಲಿ ಅಥವಾ ಸಾಹಿತ್ಯದ ವಿಚಾರಗೋಷ್ಠಿಗಳಲ್ಲಿ ಅನೇಕ ಎಲ್ಲ ಹಿರಿಯ ಏನು ಬಂಡಾಯ ಸಾಹಿತಿಗಳಿದ್ರು ಅದನ್ನು ಚಿಂತನೆಗಳನ್ನು ಹಂಚಿಕೊಳ್ತಾ ಇದ್ರು. ಈಗ ಬರೆಯದೇ ಬರಹಗಾರರು ತುಂಬ ಇದ್ದಾರೆ ಅನ್ನುವಂತಹದ್ದು, ಜೊತೆಗೆ ಈ ರೀತಿಯ ಬಂಡಾಯದ ಸಂಘಟನೆಗಳು ಮತ್ತು ಸಕ್ರಿಯವಾಗಿರ್ತಕ್ಕಂತಹ ಚಟುವಟಿಕೆಗಳ ಕ್ರಿಯಾಶೀಲವಾಗಿ ಉಳಿತ ಅವರ ಅನುಭವಗಳನ್ನು ಅಭಿವ್ಯಕ್ತಿ ಮಾಡ್ತಾ ಇಲ್ಲ, ಇದೊಂದು ಬಹಳ ದೊಡ್ಡ ನಷ್ಟ ಆಗ್ತದೆ ಅನ್ನುವ ಹಿನ್ನೆಲೆ ಒಳಗಡೆ ಸಹಜವಾಗಿಯೇ ಆ ರೀತಿಯ ಬರೆಯಬೇಕು ಅನ್ನುವಂತಹ ರೀತಿಯ ಒಂದು ಉತ್ಕಟತೆ ಬರಲಿಕ್ಕೆ ಅದು ಒಂದು ಕಾರಣ ಆಗಿತ್ತು. ಅದಕ್ಕಿಂತ ಬಹಳ ಮುಖ್ಯವಾಗಿ ನಾನು ಈಗ ಮುಂಚಿತವಾಗಲೇನೆ ಈಗ ನಾನು ಹಿಂದೆ MA ಮಾಡುವಂತಹ ಮತ್ತು ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಕಾಲೇಜಿನಲ್ಲಿ ವೇದಾವತಿ ಅಂತೇಳಿ ಸ್ಮರಣ ಸಂಚಿಕೆ ತರ್ತಾ ಇದ್ರು, ಅದಕ್ಕೂ ಕೂಡ ಪದ್ಯಗಳನ್ನು ಬರೀತಾ ಇದ್ದೆ. ಮತ್ತು ವೇದಾವತಿ ಅಂತಕ್ಕಂತಹ ಅಲ್ಲಿ ಸ್ನಾತಕೋತ್ತರ ಕೇಂದ್ರ ಮಾನಸ ಗಂಗೋತ್ರಿಯಲ್ಲಿ ಒಂದು ಸಂಚಿಕೆಯನ್ನು ತಂದರು, ಅಲ್ಲಿ ಕಥೆಯನ್ನು ಕೂಡ ಬರೆದಿದ್ದೆ. ಮತ್ತು ನಾನು ಅಧ್ಯಾಪಕನಾಗಿ ಕೆಲಸ ಉಪನ್ಯಾಸಕನಾಗಿ ಕೆಲಸ ಮಾಡಬೇಕಾದ್ರೆ ಸಹಜವಾಗಿಯೇ ನಾವು ಸಾಹಿತ್ಯ ಸಪ್ತಾಹ ಅಂತ ಹೇಳಿದ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗಾಗಿ ವಿಚಾರಗೋಷ್ಠಿಗಳನ್ನು ಆಯೋಜನೆ ಮಾಡ್ತಾ ಇದ್ವಿ. ಹಾಗಾಗಿ ನಾವು ಕೂಡ ಪ್ರಬಂಧಗಳನ್ನು ಮಂಡನೆ ಮಾಡ್ತಾ ಇದ್ವಿ. ಮಂಡನೆ ಮಾಡುವಂತಹ ಪ್ರಬಂಧಗಳನ್ನು ಲೇಖನ ರೂಪದಲ್ಲಿ ಮಾಡಿ ಸಂಚಿಕೆಗಳಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತು. ಅವತ್ತು ಅಲ್ಲಿ ಸಮಗ್ರ ಸುದ್ದಿ ಅನ್ನುವಂತಹ ಪತ್ರಿಕೆ ಇತ್ತು, ವನಸುಮ ಅನ್ನುವಂತಹದ್ದಿತ್ತು, ಮತ್ತು ಈ ರೀತಿಯ ಸ್ಥಳೀಯ ಪತ್ರಿಕೆಗಳಿದ್ದು ಅವುಗಳಿಗೆ ಆ ಸಂದರ್ಭದಲ್ಲಿ ಲೇಖನಗಳನ್ನು ಬರಿತಾ ಇದ್ವಿ. ನಾವು ಬರೆದು ಸ್ಥಳೀಯ ಮಟ್ಟದಲ್ಲಿ ಪ್ರಕಟ ಆಗ್ತಾ ಇದ್ವು. ಇಂತಹ ಹಿನ್ನೆಲೆ ಒಳಗಡೆ ಒಂದು ರೀತಿಯಲ್ಲಿ ಉತ್ಕಟವಾದಂಥ ಅಂದರೆ ಬರಿಬೇಕು ಅನ್ನುವಂತಹ ರೀತಿಯ ಅಭಿವ್ಯಕ್ತಿ ಮಾಡಲೇಬೇಕು ಅನ್ನುವಂತಹ ರೀತಿಯ ಒಂದು ಅಭಿಲಾಷೆಯ ನಡುವೆ ನಾನು ಪದ್ಯಗಳನ್ನು ಬರೀತಾ ಬಂದೆ. ಆ ಬರಿತಾ ಬಂದಂತಹ ಹಿನ್ನೆಲೆ ಒಳಗಡೆ ಸಹಜವಾಗಿಯೇ 2004 ಆಷಾಢದ ಮುಗಿಲು ಅನ್ನುವಂತಹ ರೀತಿಯ ನನ್ನ ಮೊದಲ ಕವನ ಸಂಕಲನ ಇದು ಬಂದಂತಹದ್ದು ಪ್ರಕಟ ಆಯಿತು. ಅದಕ್ಕೆ ಬರಗೂರು ರಾಮಚಂದ್ರಪ್ಪ ಅವರೇ ಅದಕ್ಕೆ ಮುನ್ನುಡಿಯನ್ನು ಬರೆದಿದ್ರು. ಅದಕ್ಕೆ ಸಂಬಂಧಪಟ್ಟಾಗ ಜಿ ವಿ ಆನಂದ ಮೂರ್ತಿಯವರು ಪ್ರಜಾವಾಣಿಯಲ್ಲಿ ಒಂದು ಪ್ರತಿಕ್ರಿಯೆನೂ ಕೂಡ ಒಂದು ಬಂದಿತ್ತು, ವಾರದ ಒಂದು ಸಾಪ್ತಾಹಿಕ ಪುರವಣಿಯಲ್ಲೂ ಕೂಡ. ನಂತರದಲ್ಲಿ ಲೇಖನಗಳನ್ನು ಈ ರೀತಿ ಬರಿತಾ ಹೋದಂಥ ಹಿನ್ನೆಲೆ ಒಳಗಡೆ ನಮ್ಮ ಈಗೇನು ನಾವು ಅನೇಕ ಕಡೆಗೆ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ವೇದಿಕೆಗಳಿಗೆ ಯಾರಾದರೂ ಕೂಡ ಆಹ್ವಾನ ಮಾಡಿದಾಗ ಮಾತಾಡಿದಂತಹ ಮಾತುಗಳು, ಜೊತೆಗೆ ಕೆಲವು ಬರೀಲೇಬೇಕು, ಈ ರೀತಿಯದ್ದೊಂದು ಪ್ರತಿಕ್ರಿಯೆಯನ್ನು ಕೊಡಲೇಬೇಕು ಅನ್ನುವಂತಹ ಹಿನ್ನೆಲೆ ಒಳಗಡೆ ಸಹಜವಾಗಿ ಏನು ಮಾಡ್ತಾ ಹೋದ್ವಿ, ಲೇಖನಗಳನ್ನು ಬರಿತಾ ಬಂದ್ವಿ. ಮತ್ತು ಅಲ್ಲಿಯೂ ಕೂಡ ಅನೇಕ ಉದಯೋನ್ಮುಖ ಕವಿಗಳು ಕೂಡ ಮುನ್ನುಡಿಗಳನ್ನು ನಮ್ಮ ಸಂಕಲನಕ್ಕೆ ಅಥವಾ ಲೇಖನದ ಸಂಕಲನಗಳಿಗೆ ಮುನ್ನುಡಿಗಳನ್ನು ಬರೆದು ಕೊಡಬೇಕು ಹಾಗೆ ಅನ್ನುವಂತಹ ರೀತಿಯ ಒಂದು ಒತ್ತಾಸೆ ಇದ್ದಾಗ ಅವುಗಳಿಗೂ ಕೂಡ ಬರೆದಂತಹ ರೀತಿಯ ಲೇಖನಗಳ ಎಲ್ಲ ಹಿನ್ನೆಲೆಗಳಲ್ಲಿ ಜೊತೆಗೆ ಬಹಳ ಮುಖ್ಯವಾಗಿ ಹೆಚ್ಚು ಕಡಿಮೆ 38 ಪುಟಕ್ಕಿಂತ ಮಿಗಿಲಾದಂತಹ ರೀತಿಯ ಇಡೀ ಚಿತ್ರದುರ್ಗ ಜಿಲ್ಲೆಯ ಬಂಡಾಯ ಸಾಹಿತ್ಯದ ಹೆಜ್ಜೆಗಳು ಅಂತ ಹೇಳ್ಬಿಟ್ಟೇಳಿ ಅವುಗಳನ್ನು ಒಂದು ಸಂಕಲನದಲ್ಲಿ ಅದನ್ನು ಕೂಡ ತಂದಂತಹದ್ದು ನಾನು. ಅದನ್ನು ಸ್ಪಂದನ ಅಂತ ಹೇಳ್ಬಿಟ್ಟೇಳಿ ಇಲ್ಲಿ ಏನು 75ನೇ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ ಚಿತ್ರದುರ್ಗದಲ್ಲಿ, ಆ ಸಂದರ್ಭದಲ್ಲಿ ಅದು ಕೂಡ ಕೃತಿ ಸ್ಪಂದನ ಅನ್ನುವಂತಹ ವಿಮರ್ಶಾ ಲೇಖನಗಳ ಕೃತಿ ಅನ್ನುವಂತಹದ್ದು ಕೂಡ ಬಿಡುಗಡೆ ಆಯಿತು. ನಂತರದಲ್ಲಿ ನನ್ನ ಎಲ್ಲ ಲೇಖನಗಳನ್ನು ಒಳಗೊಂಡಂತಹ ರೀತಿಯ ಒಳದನಿ ಅಂಥೇಳಿ ಇದು 2016 ಬಿಡುಗಡೆ ಆದಂತಹದ್ದು ಒಳದನಿ ಅಂತೇಳಿ. ಈಗ ಹಲವು ಸಂಕಲನ ಲೇಖನಗಳು ಸೇರಿಕೊಂಡು ಈಗ ಒಂದು ಲೇಖನ ಒಂದು ಕೃತಿ ಸಿದ್ಧ ಆಗಿದೆ. ಮತ್ತು ನಾನು ಇಂದಿನಿಂದ ಬರೆದಂತಹದ್ದು ಏನು ತಾರುಣ್ಯದಲ್ಲಿ ಬರೆದಿರ್ತಕ್ಕಂತಹ ಕಥೆಗಳು, ನಂತರದಲ್ಲಿ ಬರೆದಿರ್ತಕ್ಕಂತಹ ಕಥೆಗಳೆಲ್ಲವೂ ಕೂಡ ಒಳಗೊಂಡು ಒಂದು 16 ಕಥೆಗಳಿದೆ. 16 ಕಥೆಗಳು ಕೂಡ ಒಂದು ಪ್ರಕಟಣೆಯಲ್ಲಿದೆ. ಮತ್ತು ನಂತರದಲ್ಲಿ ಬರೆದಿರ್ತಕ್ಕಂತಹ ಏನು ಪದ್ಯಗಳಿದ್ವಲ್ಲ ಅವೆಲ್ಲವೂ ಕೂಡ ಪದ್ಯಗಳಲ್ಲೂ ಕೂಡ ಸೇರ್ಕೊಂಡು ಈಗ ಇನ್ನೊಂದು ಕವನ ಸಂಕಲನಕ್ಕೆ ಸಿದ್ಧ ಆಗಿದೆ. 3 ಪುಸ್ತಕಗಳು ಈ ಪ್ರಕಟಣೆಗೆ ಸಿದ್ಧ ಆಗಿದೆ. ಆದಷ್ಟು ಬೇಗ ಆಗಲಿ ಅನ್ನೋದು ನಮ್ಮ ಬಳಗದ ಆಶಯ. ಆಯ್ತು, ನಿಮ್ಮ ಈಗ ಏನು ಇವತ್ತಿಲ್ಲಿ ಪ್ರಸ್ತಾಪ ಮಾಡಿದ್ದೀವಿ
ಇನ್ನೊಂದು 2 ತಿಂಗಳಲ್ಲಿ ಅಥವಾ 3 ತಿಂಗಳ ಒಳಗಡೆ ಖಂಡಿತ ಅದು ಸಂಪೂರ್ಣವಾಗಿ ಎಲ್ಲ ಅಚ್ಚಾಗಿದೆ. ಅದು ಈಗ ಅದಕ್ಕೆ ಒಂದು ಅಂತಿಮವಾದಂತಹ ಒಂದು ಹೆಜ್ಜೆ ಇಡಬೇಕು. ಕೆಲವರು ಅಧ್ಯಾಪಕರಾಗಿ ಸೇರಿಕೊಂಡ ನಂತರ ಬಿಡಪ್ಪ ಸಾಕಿಷ್ಟೇ ಅಂತೇಳಿ ಕೂತ್ಕೊಳ್ಳುವ ಸಂದರ್ಭಗಳಲ್ಲಿ ನೀವು ಮತ್ತಷ್ಟು ಅಧ್ಯಯನವನ್ನ ಉತ್ಕೃಷ್ಟಗೊಳಿಸಿಕೊಳ್ಳಲಿಕ್ಕಾಗಿ ನಿಮ್ಮ ವೃತ್ತಿ ದಕ್ಷತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕಾಗಿ ಒಂದು ಡಾಕ್ಟರೇಟ್ ಪದವಿಗಾಗಿ ಒಂದು ಪ್ರಬಂಧವನ್ನು ಮಂಡಿಸ್ತೀವಿ. ಆ ಪ್ರಬಂಧದ ಹೆಸರು ಮತ್ತು ಅದರ ಮಹತ್ವವನ್ನು ತಿಳಿಸಿ ಸರ್. ಇವತ್ತು ನಮಗೆ UGC ವೇತನ ಇದೆಯಲ್ಲ, ಎಷ್ಟು ಒಂದು ಉನ್ನತವಾಗಿದೆ ಅಂತಂದರೆ, ಅದು ನಾವು ಆ ವೇತನ ಪಡಿತಕ್ಕಂಥವ್ರು ನಾವು ಕಾಲೇಜಿನಲ್ಲಿಯೇ ರಾತ್ರಿ ತಂಗಿ ಕೆಲಸ ಮಾಡಿದ್ರು ಹೆಚ್ಚುಗಾರಿಕೆ ಅಲ್ಲ. ಆಮೇಲೆ ಅವರ ನಿರೀಕ್ಷೆ ಬಹಳ ಬೃಹತ್ತಾಗಿದೆ. ಯಾರೂ ಅದರ ಬಳಿಗೆ ಸ್ಪಂದಿಸ್ಲಿಕ್ಕೆ ಹೋಗ್ತಾ ಇರುವಂತಹದ್ದು ಬಹಳ ನೋವಿನ ವಿಚಾರ. ಅವರು ಹೇಳುವಂತಹದ್ದು ಏನು ಅಂದರೆ, ಎಲ್ಲಿ ನಾನು ಉಪನ್ಯಾಸಕನಾಗಿದ್ದೇನೆ ಅಲ್ಲಿರ್ತಕ್ಕಂತಹ ಸುತ್ತಮುತ್ತಲ ಸಮಾಜದ ಬಹಳ ಗಂಭೀರವಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ನೀವು ಶೋಧ ಮಾಡಿ ಅಧ್ಯಯನ ಮಾಡಿ ಅದಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂತಹ ರೀತಿಯಲ್ಲಿ ನೀವು ಸಾಮಾಜಿಕವಾದಂತಹ ಜವಾಬ್ದಾರಿ ಪ್ರತಿಯೊಬ್ಬ ಉಪನ್ಯಾಸಕನಿಗಿದೆ. ಖಾಸಗಿಯಾಗಿ ನಾನು ವೃತ್ತಿ ಮಾಡಿಕೊಂಡು ನಾನು ಕರ್ತವ್ಯ ನಿರ್ವಹಿಸ್ಕೊಂಡು ಹೋಗುವಂತಹದ್ದಲ್ಲ. UGCಯ ಪರಿಕಲ್ಪನೆ ಇರುವಂತಹದ್ದು ಅಷ್ಟು ಬಹಳ ಉನ್ನತವಾಗಿದೆ. ಹಾಗಾಗಿನೇ ಉನ್ನತ ಮಟ್ಟದ ವೇತನ ಕೊಡ್ತಕ್ಕಂತಹದ್ದು. ಆದರೆ ಒಂದು ರೀತಿ ನಮ್ಮಲ್ಲಿ ಒಂದು ರೀತಿಯಲ್ಲಿ ಪರಿಧಿಗೆ ಒಳಗಡೆ ಸಿಲುಕಿರೋದಿದೆಯಲ್ಲ, ಅದು ಬಹಳ ಅತ್ಯಂತ ಸಾಮಾಜಿಕ ಅನ್ಯಾಯ ಮಾಡ್ತಕ್ಕಂತಹ ರೀತಿಯ ಒಂದು ಹೊಣೆಗಾರಿಕೆ ಈ ಥರದ ಇರುವಂತಹದ್ದು ಎಲ್ಲರ ಮೇಲೂ ಇದೆ. ಹಾಗಾಗಿ ಅಲ್ಲಿ ಇರುವಂತಹ ಬಿಕ್ಕಟ್ಟುಗಳು ಅದು ಯಾವುದೇ ಇರಬಹುದು. ಅದರಲ್ಲಿ ಹಿಂದೆ ಅನೇಕ ರೀತಿಯಲ್ಲಿ ಅಲ್ಲಿ ಬಂತು. ಈಗ ಉದಾಹರಣೆ ವೇದಾವತಿಗೆ ಸಂಬಂಧಪಡುವಂತಹದ್ದಿರ್ಬೋದು ಅಥವಾ ಬೇರೆ ಬೇರೆ ರೈತರಿಗೆ ಸಂಬಂಧಪಡುವಂತಹದ್ದಿರ್ಬೋದು. ಇವುಗಳಿಗೆ ನೇರವಾಗಿ ನಾವು ಸ್ಪಂದಿಸೋದ್ರ ಜೊತೆಗೆ ಭಾಗವಹಿಸಬೇಕು, ತಪ್ಪಲ್ಲ. ಮತ್ತೆ ಅಲ್ಲಿ ಏನಾದರೂ ಕೂಡ ಉತ್ತಮವಾದಂತಹ ರೀತಿಯ ಒಂದು ಹಿಂದೆ ಒಂದು ಇದು ಚಂದ್ರಶೇಖರ್ ನಂಗ್ಲಿ ಅವರು ಬಂದಿದ್ರು ನಮ್ಮ ಚಳ್ಳಕೆರೆಗೆ. ಆಗ ಈಗ ಬೀಜ ಇದೆಯಲ್ಲ, ಬೀಜ ಸಂಕರ ಅಂತ ಹೇಳಿ ಈಗೇನು ಅವತ್ತಿತ್ತಲ್ಲ, ಬದನೆಕಾಯಿದು ಒಂದು ತಿರ್ಗಿ ಹತ್ತಿದೊಂದು, ಅದು ಬಂದಾಗ ಅಲ್ಲಿ ಕರೆಸಿದ್ವಿ ನಾವು. ಕರೆಸಿದ್ದು ಹೇಗೆ ಒಂದು ರೀತಿಯಲ್ಲಿ ರೈತರಿಗೆ ಅವರ ಬೀಜದ ಮೂಲಕವಾಗಿ, ಅಂದರೆ ಅವುಗಳಿಗೆ ಸಂತಾನನೇ ಇಲ್ಲ ಬೀಜಗಳಿಗೆ, ಅಲ್ಲೇನೇ ಅವ್ರದ್ದು ಸಿದ್ಧ ಆಗಿ ಬಂದಂತಹ ಬೀಜ ತಗೋಬೇಕು. ಮತ್ತಿನ್ನೊಂದ್ಸರಿ ಅವನು ಅದನ್ನು ಬಳಕೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ನಮ್ಮ ಬೇಸಾಯದ ಕೃಷಿ ಪದ್ಧತಿ ಒಳಗಡೆ ಏನಿತ್ತು ಅಂದರೆ, ಯಾರು ನಾವು ಬೆಳೆದಿರ್ತೇವೆ ಅದರಲ್ಲಿ ಸ್ವಲ್ಪ ಉತ್ತಮವಾದಂತಹ ಬೀಜವನ್ನು ಸಂಗ್ರಹಿಸಿಟ್ಕೊಂಡು ನಂತರದ ಬೆಳೆಗೆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ವಿ. ಈ ಒಂದು ರೀತಿಯ ಒಂದು ಪಾರಂಪರಿಕವಾಗಿ ಬಂದಿರತಕ್ಕಂತಹ ವೈಜ್ಞಾನಿಕವಾಗಿ ಉತ್ತಮವಾಗಿರ್ತಕ್ಕಂತಹ ವಿಧಾನಕ್ಕೂ ಕೂಡ ತಿಲಾಂಜಲಿ ಹೇಳಿ ಕೊನೆಗೆ ಏನಾಯಿತು ಅಂತ ಹೇಳಿದ್ರೆ, ಕೊನೆಗೆ ಇವರು ಬರ್ತಕ್ಕಂತಹ ರೀತಿಯ ಪಾಕೆಟಿನ ಒಳಗಡೆ ಮತ್ತು ಏನು ಬೇರೆ ಬೇರೆ ರೀತಿಯ ಒಂದು ಕಾರ್ಪೊರೇಟಿನ ಒಂದು ವ್ಯವಸ್ಥೆ ಒಳಗಡೆ ಸಿಲುಕ್ತಕ್ಕಂತಹ ಬಂತು. ಹಾಗಾಗಿ ಉಪನ್ಯಾಸಕನಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ. ಪ್ರತಿಯೊಬ್ಬರು ಅದು ಯಾವುದೇ ವಿಷಯ ಇರಲಿ, ಆ ಸಾಮಾಜಿಕ ಜವಾಬ್ದಾರಿಯಿಂದ ನಾವೇನಾದರೂ ಕೂಡ ಅದನ್ನು ನುಸುಳ್ಕೊಂಡ್ರೆ ಖಂಡಿತವಾಗಲೂ ಕೂಡ ಅದು ಒಂದು ರೀತಿಯಲ್ಲಿ ಆರೋಗ್ಯಕರವಾದಂತಹ ರೀತಿ ಒಬ್ಬ ಉಪನ್ಯಾಸಕನ ಲಕ್ಷಣ ಅಲ್ಲ. ಆ ಜೊತೆಗೆ ನೀವು ಕೇಳಿದ ಹಾಗೆ ಅಲ್ಲಿ ಎಲ್ಲರೂ ಕೂಡ ಮಿರಸಬಳ್ಳಿ ಶಿವಣ್ಣವರು ಕೂಡ PhDಯನ್ನು ಮಾಡಿದ್ರು ಮತ್ತು ಆ ರೀತಿಯ ಒಂದು ಪರಿಸರವೂ ಇತ್ತು. ಹಾಗಾಗಿ ನಾನು ಕೂಡ ಒಂದು PhDಯನ್ನು ಮಾಡಬೇಕು, ಮಹಾಪ್ರಬಂಧವನ್ನು ರಚಿಸಬೇಕು ಅಂತಕ್ಕಂತಹ ಒಂದು ಸಂಕಲ್ಪ ಮಾಡಿದಾಗ ಯಾವ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಬಂತು. ಆಗ ಮಿರಸಬಳ್ಳಿ ಶಿವಣ್ಣ ಅವ್ರ ಜೊತೆಗೆ ಸಮಾಲೋಚನೆಯನ್ನು ಮಾಡಿದೆ. ಮತ್ತು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂತಹ ಶ್ರೀಕಂಠ ಕೂಡಿಗೆಯವ್ರ ಜೊತೆಗೂ ಕೂಡ ಸಮಾಲೋಚನೆಯನ್ನು ಮಾಡಿದಾಗ ಕುಂಚಿಟಿಗರ ಒಂದು ಸಾಂಸ್ಕೃತಿಕ ಅಧ್ಯಯನ ಅಂಥೇಳಿ ಒಂದು ಜಾನಪದೀಯ ಅಧ್ಯಯನ ಅನ್ನುವಂಥ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಂತಹದ್ದು. ಹಾಗಾಗಿ ಕುಂಚಿಟಿಗರ ಒಂದು ಸಮುದಾಯದ ಬಗ್ಗೆ ಈಗಾಗಲೇ ಬಿಡಿಯಾಗಿ ಅನೇಕರು ಅಧ್ಯಯನ ಮಾಡಿದ್ರು ಕೂಡ. ಆದರೆ ಸಮಗ್ರವಾಗಿ ನಾವು ಅದು ವಿಷಯವನ್ನು ತೆಗೆದುಕೊಂಡಾಗ ನನಗೆ ಒಂದು ಪ್ರಶ್ನೆ ನನಗೆ ಹಾಕ್ಕೊಂಡೆ, ಸರಿ ಒಂದು ವಿಷಯ ಆಯ್ಕೆ ಮಾಡ್ಕೊಂಡಿದ್ದೇನೆ, ಇದ್ರ ಮೂಲಕವಾಗಿ ನನ್ನದೇ ಆಗಿರ್ತಕ್ಕಂತಹ ರೀತಿಯ ಒಂದು ಹೊಸ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಏನು ಸಾಧ್ಯತೆ ಇದೆ. ಯಾಕೆಂದ್ರೆ ಸುಮ್ಮನೆ ಎಲ್ಲ ಸಂಗ್ರಹ ಮಾಡುವಂತಹದ್ದು, ವ್ಯಾಖ್ಯಾನ ಮಾಡುವಂತಹದ್ದು, ವಿಶ್ಲೇಷಣೆ ಮಾಡುವಂತಹದ್ದು ನಿಜ. ಇವು ಸಮಾಜಮುಖಿಯಾಗಿ ನಾವು ಅಧ್ಯಯನ ಮಾಡಿದಾಗ ಒಂದು ಹೊಸತು ವಿಚಾರ ಏನಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಂದಾಗ ನಮ್ಮಲ್ಲಿ ಕುಂಚಿಟಿಗರ ಸಮುದಾಯದಲ್ಲಿ ಒಂದು 28 ಬೆಡಗುಗಳಿದ್ದಾವೆ, 48 ಬೆಡಗಿದ್ದಾವೆ. 48 ಬೆಡಗುಗಳಲ್ಲಿ ಆ ಕುಲಗಳ ಹೆಸರಿದಾವಲ್ಲ, ಈಗ ಉದಾಹರಣೆ ಕಾಗಿನವರು ಅಂತ ಬರ್ತದೆ, ಜಲಗನವರು ಅಂತ ಬರ್ತದೆ. ಇದೇನು ಕಾಗಿನವರು ಅಂತಂದ್ರೆ ಈಗ ಏನಿದು ಒಂಥರ ಕಟಾರಿಯವರು ನಾನಾ ರೀತಿಯಾಗಿ ಬರ್ತವೆ ಹೆಸರುಗಳೆಲ್ಲ. ಆಗ ನಾನಿದು ಕಾಗೆ ಅಂತಿದ್ದಾಗೇನೆ ಅದೊಂದು ರೀತಿಯಲ್ಲಿ ಅದ್ರ ಬಗ್ಗೆ ಅದರ ವ್ಯಕ್ತಿತ್ವ ಇದೆಯಲ್ಲ, ಅಂದರೆ ಹೊಸದಾಗ ಹಳು ಕಂಡಾಗ ಗೆಳೆಯರನ್ನು ಕೂಗಿ ಕರೆದು ತಾನು ಹಂಚ್ಕೊಂಡು ತಿನ್ನುವಂತಹದ್ದು. ಅಂದರೆ ನಾನು ಈ ರೀತಿಯಾಗಿ ಏನು ಮಾಡಿದೆ, ಕುಲಮಾಲಗಳನ್ನು ಎಲ್ಲವನ್ನೂ ಕೂಡ
ತೀರ್ಥ, ಯಾಕೆಂದರೆ ನಿಸರ್ಗದ ತತ್ವಕ್ಕನುಗುಣವಾಗಿ ಬದುಕ್ತಕ್ಕಂಥ ಬುಡಕಟ್ಟು ಸಮುದಾಯಗಳಿವೆ. ನಿಸರ್ಗ ತತ್ವವೇ ಪ್ರಧಾನ. ಹಾಗಾಗಿ ಅಲ್ಲಿ ವ್ಯಕ್ತಿತ್ವಗಳಿಗನುಗುಣವಾಗಿಯೇ ಈ ಕುಲಗಳ ಹೆಸರು ನಾಮಧೇಯಗಳು ಸೃಷ್ಟಿಯಾಗಿರಬೇಕು, ರೂಪುಗೊಂಡಿರಬೇಕು ಅಂತಕ್ಕಂತಹ ರೀತಿ ಈ ಬಗೆಯ ಒಂದು ಆಲೋಚನೆಯನ್ನು ಇಡೀ 48 ಕುಲಗಳಿಗೂ ಕೂಡ ಅವರ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಮತ್ತು ಅವರ ಮನೋಧರ್ಮದ ಹಿನ್ನೆಲೆಯಲ್ಲಿ ರೂಪುಗೊಂಡಂತಹದ್ದು ಅನ್ನುವ ಒಂದು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ನಾನು ಹೊರಟೆ. ಅಲ್ಲ, ಅದು 10 ಜನ ಪ್ರಬಂಧ ಮಂಡಿಸೋದಕ್ಕೆ ಮತ್ತು ಸಂಶೋಧನೆ ಮಾಡೋದಕ್ಕೆ ದಾರಿದೀಪವಾಗುವಂಥ ಒಂದು ಕೃತಿಯಾಗಿ ಹೊರ ಬಂದಿದೆ. ಜೊತೆಗೆ ನೀವು ಒಂದಷ್ಟು ಸಂಘಟನೆಗಳ ಅಲ್ಲ, ಪ್ರಕಟಣೆ ಆಗಿಲ್ಲ, ಅದು ಸೇರ್ಪಡೆಗಿದ್ದೀನಿ, ಅದು ಪ್ರಕಟಣೆ ಮಾಡಬೇಕು. ಹೌದು ಸರ್, ಆದಷ್ಟು ಬೇಗ ಅದು ಈಡೇರಲಿ. ಈಗ ನೀವು ಜೊತೆಯಲ್ಲಿ ಚಿತ್ರದುರ್ಗ ತಾಲೂಕಿನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ಷೇತ್ರಗಳಲ್ಲಿ ಬಹಳ ಮನಪೂರ್ವಕವಾಗಿ ಪಾಲ್ಗೊಂಡಂಥವ್ರು, ಚಳ್ಳಕೆರೆ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಂಥವ್ರು, ನಿಮಗೆ ಈ ಪ್ರಶಸ್ತಿಗೆ ಮತ್ತೊಂದು ಹುಡುಕಿ ಬಂದಂಥದ್ದು ಒಂದು ಕನಕ ಪ್ರಶಸ್ತಿ ಆಗ್ಬೋದು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಗ್ಬೋದು, ಅನೇಕ ಸಭೆ ಸಮಾರಂಭಗಳಲ್ಲಿ ಸಿಕ್ಕ ಗೌರವಗಳು ನಿಮ್ಮನ್ನು ಒಬ್ಬ ಪ್ರಬುದ್ಧ ಮಟ್ಟದ ಕವಿಯನ್ನಾಗಿ ರೂಪಿಸಿದ ಸಂದರ್ಭಗಳೇ ಹೆಚ್ಚು. ಹಾಗಾಗಿ ನೀವು ಬರೆದಂತಹ ಕವನ ಸಂಕಲನಗಳಲ್ಲಿ ಪ್ರೇಕ್ಷಕರಿಗೆ ಒಂದು ಉತ್ತಮ ಸಂದೇಶ ಕೊಡಬಹುದಾದಂಥ ಒಂದು ಕವನವನ್ನು ಈಗ ವಾಚನ ಮಾಡಿ ಸರ್. ನಿಮ್ಮ ಕವನದ ಶೀರ್ಷಿಕೆ? ಅದು ಅನೇಕ ಇದ್ದಾವೆ. ಅದರಲ್ಲಿ ಜೋಗಿಮಟ್ಟಿ ಜಳಕ ಅಂಥೇಳಿ, ಅದು ಜಿಲ್ಲೆದೇ ಆಗಿರೋದ್ರಿಂದ ಅದನ್ನೇ ವಾಚನ ಮಾಡೋಣ ಅಂತಕ್ಕಂಥ ಕವನದ ಹೆಸರು ಜೋಗಿಮಟ್ಟಿ ಜಳಕ. ವರ್ಣಲೀಲೆಯಲ್ಲಿ ನವಿಲಿನ ನರ್ತನ, ಜೋಗಿಮಟ್ಟಿಯಲ್ಲಿ ಮಿಂದೇಳುವ ಜಳಕ, ಹುಲ್ಲು ಗಿಡಮರಗಳ ಅನುರಾಗದ ಕಾವ್ಯ, ಹಸಿರನುಂಡು ಹಸಿರು ಹುಕ್ಕುವ ಹಸಿರ ಕಾಶಿ, ಬರದ ಸೀಮೆಯ ಬಯಲಕಾಡು, ಜಿಲ್ಲೆ ಕಕ್ಷೆಯ ಹಸಿರ ಹೈಸಿರಿ ಹಿರಿಮೆ ಬೀಡು, ಬುಡಕಟ್ಟು ಆತ್ಮದ ಅಸ್ಮಿತೆ ರೂಪಿ ಜೋಗಿನಾಮ, ಮಳೆ ಮಳೆ ಮಳೆಕ್ಷಾಮ, ವಾಡಿಕೆ ಮಳೆಯಲ್ಲೂ ಸಚೇತನ ಸ್ವರೂಪಿ, ಜೋಗಿ ಬೆಟ್ಟ ಬಳಸುತ್ತ ಏರುವ ತನುಮನ, ತಂಬೆಲರ ತಂಗಾಳಿಯಲ್ಲಿ ಹೂ ಹಗುರ, ಹಕ್ಕಿಗಳಿಂಚರ ಕಲರವ ದಿಂಪಿನ ಸೆಲೆ, ರುಣ್ಮನ ಮೀರುವ ಅನನ್ಯ ಅನುಭಾವ, ಜೋಗಿಯ ಮೈಮನ ತೊಯ್ದ ಮಳೆ ಸುರಿದು ತೂರಿ ಹರಿದು ಬಂಡೆ ಕೊರೆದು ಸೃಷ್ಟಿಯೂಹ ರಚನೆಯಲ್ಲಿ ಗುಹಾಲಯ, ಹಿಮಾಲಯದ ಶಿವಾಲಯ ಸ್ಮರಿಸುವ ಹಿಮತ್ ಕೇದಾರ, ಪಶುಜೋಗಿಗಳ ಗೂಡು ಜಂಗಮ ಜೀವನ, ನುಡಿ ಮೊದಲು ಕೊನೆಯಲ್ಲಿ ಸದಾ ಶಿವಸ್ಮರಣೆ, ಶಿವಪ್ರಿಯ ಜೋಗಿ ಆತ್ಮದ ಆಡುಮಲ್ಲೇಶ್ವರ, ಪ್ರಕೃತಿಮಯ ನಿಸ್ವಾರ್ಥಮಯ ಸರ್ವೋದಯ, ಗಿರಿಧಾಮ ನೇವರಿಸಿ ಹಾಲಂಗಿಸುವ ಮೋಡಜಾಲ, ಹೆರಕ ಹೊಯ್ಯುವ ಮಂಜಿನ ಹಿಮದ ಲೀಲೆ, ಚಿಗುರುವ ಹೂವು ನವ ನವ ಉತ್ಸಾಹದ ಕಹಳೆ, ಋತುಮಾನಗಳ ಪ್ರಕೃತಿ ಮೌನದಲ್ಲಿ ದಿವ್ಯ ಶಾಂತಿ, ಬೆಟ್ಟದ ಏಣಿ ಗೋಪುರವನ್ನೇರಿದ ಮನ, ಕಣ್ಣಳೆತಾಚೆಗೆ ರೆಕ್ಕೆ ಮೂಡಿ ವಿಹಾರ, ಆಳದಡಿಯ ಬಯಲಲ್ಲಿ ಕೆರೆ ತೆಂಗಡಿಕೆ ಹೊಲಗಳು, ಚೇತನದ ಆತ್ಮದಲ್ಲಿ ಅಚೇತನದ ಸ್ತಬ್ಧ ಚಿತ್ರಗಳು, ಆಹಾರಕ್ಕೋ ಸಂತಾನಕ್ಕೋ ದೇಹ ಧರ್ಮದಲ್ಲಿ ಸ್ವಾವಲಂಬಿ ಮೃಗಗಳ ಜೀವನಯಾನ, ಹಸಿವು ನೀಗಿದಡೆ ಹಾಸೆ ಸೃಜಿಸಿದ ಸುಖಿತನ, ಮೃಗಗಳ ಹೆಜ್ಜೆಗಳ ಅರಿವಿನ ಕುರುಹುಗಳು, ಬದುಕಿನ ವಿವಿಧ ಬಂಡಿಗಳಲ್ಲಿ ವಿಚಲಿತ ಮನಗಳಿಗೆ ಸಾಂತ್ವನದ ಸೇತುವೆ, ಕಾಲದ ಹಾದಿಯಲ್ಲಿ ಬರುವ ಮನಗಳಿಗೆ ಆನಂದಮಯ ಈ ಜೋಗಿಮಟ್ಟಿ, ಜೋಗಿ ಧ್ಯಾನದ ಹಸಿರು ಒನ್ನ ತಪ್ಪಲು, ತಂಬೂರಿನಾದ ಲಹರಿಯ ಮಾರ್ದನಿ ಹೊನಲು, ಇಂದ್ರಿಯಗಳೈಕ್ಯದ ಏಕೋಭಾವದ ಅನುಭೂತಿ, ಜಾತಿ ಧರ್ಮ ಅಹಮಿಕೆ ಹಳಿಸುವ ಪ್ರಕೃತಿಯ ಹಣತೆ ಜೋಗಿಮಟ್ಟಿ. ಜೋಗಿಮಟ್ಟಿ ಅಂದ ತಕ್ಷಣನೇ ಚಿತ್ರದುರ್ಗಕ್ಕೊಂದು ಕಿರೀಟಪ್ರಾಯವಾದಂತಹ ಸ್ಥಳ.
ಪ್ರಾಕೃತಿಕ ಸೌಂದರ್ಯವನ್ನು ಆನಂದಮಯವಾಗಿ ನೀವು ಕಂಡುಕೊಂಡ ರೀತಿ, ಅದರ ಕುರಿತಾದಂಥ ಪ್ರಾಕೃತಿಕ ಸೌಂದರ್ಯದ ಸಂದರ್ಭ, ಈ ಕವನ ಸಂಕಲನವನ್ನು ಅಥವಾ ಈ ಕವನವನ್ನು ಬರೆದ ಸಂದರ್ಭ ಯಾವುದು ಸರ್? ಇದು ಸಹಜವಾಗಿ ನಾನು ಅಲ್ಲಿ ಚಳ್ಳಕೆರೆಯಲ್ಲಿನೇ ಚಿತ್ರದುರ್ಗದಲ್ಲಿ ಒಂದು 3 ವರ್ಷ ವಾಸ ಇದ್ದೆ. ಅದು IUDP ಲೇಔಟ್ ಇದೆಯಲ್ಲ, ಆ ಭಾಗದಲ್ಲಿ ಮನೆ ಮಾಡಿದ್ದೆ. ಅದು 2ನೇ ಮಹಡಿಯಲ್ಲಿದ್ದೆ. ಹಾಗಾಗಿ ಸಹಜವಾಗಿಯೇ ಜೋಗಿಮಟ್ಟಿ ಮತ್ತು ಕೋಟೆ ಬಗ್ಗೆನೂ ಬರೆದಿದೆ. ಬಹಳ ದೀರ್ಘವಾದ ಒಂದು ಪದ್ಯ ಇದೆ. ತಿರ್ಗ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಅನೇಕ ಸಂಗತಿಗಳಿದಾವಲ್ಲ, ಆ ಪ್ರಕೃತಿಗೆ ಸಂಬಂಧಪಟ್ಟಿರುವಂತಹದ್ದು, ಐತಿಹಾಸಿಕ ಈ ಥರದ ಹಿನ್ನೆಲೆಗಳಲ್ಲಿ ಅವು ಬರೀತಾ ಹೋದೆ. ನಾನು ಬರೆದಂತಹದ್ದು ಸ್ನೇಹಿತರ ಜೊತೆ ಹಂಚ್ಕೊಳ್ತಾ ಹೋದೆ. ಮತ್ತೆ ಇಲ್ಲಿ ಚಂದ್ರವಳ್ಳಿ ಇರಬಹುದು ಪತ್ರಿಕೆ, ಮತ್ತು ಇನ್ನೊಂದು ಸುದ್ದಿ ಗಿಡಗ ಇರಬಹುದು, ಇಲ್ಲಿ ಇರ್ತಕ್ಕಂಥ ಅನೇಕ ಸ್ಥಳೀಯ ಪತ್ರಿಕೆಗಳಲ್ಲೂ ಕೂಡ ಎಲ್ಲ ಅವು ಪ್ರಕಟ ಆಗ್ತಾ ಬಂದು, ನಿರಂತರವಾಗಿ ಪ್ರಕಟ ಆಗ್ತಾ ಬಂದವು ಅವು. ಹಾಗಾಗಿ ನಾನು ಜೋಗಿಮಟ್ಟಿ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಇದು ಮೊದಲೇ ಬಯಲ್ಸೀಮೆ. ಬಯಲ್ಸೀಮೆಯಲ್ಲೂ ಕೂಡ ಅದಕ್ಕೆ ಒಂದು ರೀತಿಯಲ್ಲಿ ಬಯಲ್ಸೀಮೆಯನ್ನು ಅಳಿಸುವಂತಹ ರೀತಿಯಲ್ಲಿ ಹಸಿರು ಕಾಶಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಬಹಳ ಒಂದು ವಿಸ್ಮಯದ ತಾಣ, ಅದು ವಿಸ್ಮಯದ ತಾಣ. ಹಾಗಾಗಿ ಇದೊಂದು ಪ್ರಕೃತಿಯ ಒಂದು ಕೊಡುಗೆ. ಇದು ಎಲ್ಲರೂ ಕೂಡ ಅದನ್ನ ಸೌದಿದ್ದಾರೆ, ಎಲ್ಲರೂ ಕೂಡ ಆನಂದಿಸಿದ್ದಾರೆ, ಎಲ್ಲರೂ ಕೂಡ ಅದ್ರ ಬಗೆಗೆ ಒಂದು ರೀತಿಯಲ್ಲಿ ಯಾರಿಗಾದ್ರೂ ಕೂಡ ತುಂಬ ಮಾನಸಿಕವಾಗಿ ಏಕಾಂಗಿಗಳ ಅನಾಥ ಪ್ರಜ್ಞೆ ಕಳೆದಾಗ ನಿಜವಾಗ್ಲೂ ಅಂತಹ ಪರಿಸರಕ್ಕೆ ಹೋಗಿ ಸುಮ್ಮನೆ ಸ್ವಲ್ಪ ಹೊತ್ತು ಧ್ಯಾನಸ್ಥನಾಗಿನೋ ಅಥವಾ ಮೌನವಾಗಿ ಅವನು ಕೆಲ ಹೊತ್ತು ಇದ್ದರೆ ಖಂಡಿತವಾಗ್ಲೂ ಕೂಡ ಎಲ್ಲಿಯೋ ಒಂದು ಕಡೆ ಅವನಿಗೆ ಮನೋನಿರಾಳ ಆಗುವಂತಹ, ಮತ್ತೆ ಒಂದು ರೀತಿಯಲ್ಲಿ ಆತ್ಮಶಾಂತಿ ಸಿಗ್ತಕ್ಕಂತಹ ರೀತಿಯ ಒಂದು ದಟ್ಟವಾದಂತಹ ಪರಿಸರವನ್ನು ಜೋಗಿಮಟ್ಟಿ ನಿಜವಾಗ್ಲೂ ಕೂಡ ಪ್ರಭಾವ ಬೀರುವಂತಹ ರೀತಿಯ ಒಂದು ಆಂತರಿಕ ಶಕ್ತಿ ಅದಕ್ಕಿದೆ. ನಾನು ಕೂಡ ಅಲ್ಲಿಗೆ ಹೋಗಿ ಬಂದ ಹಿನ್ನೆಲೆ ಒಳಗಡೆ ಅದನ್ನು ಬರೀಬೇಕು ಅನ್ನುವಂತಹ ಒಂದು ಮನಸ್ಸಿನಿಂದ ಅದು ಬರೆದಂತಹ ಒಂದು ಪದ್ಯ. ಬಹಳ ಸುಂದರವಾಗಿ ಬಂದಿದೆ. ಮತ್ತೆ ಇನ್ನೊಂದು ಕವನವನ್ನು ವಾಚನ ಮಾಡಿ. ಇದು ವಿರಾಗಿಯ ಸ್ಮಾರಕಗಳು ಅಂಥೇಳಿ. ವಿರಾಗಿಯ ಸ್ಮಾರಕಗಳು ನನಗೆ 1986ರಲ್ಲಿ ನನಗೆ ಒಂದು ಸಣ್ಣ ಅಪಘಾತ ಆಯಿತು. ಅಪಘಾತ ಆದಾಗ ನಾನು ಸಹಜವಾಗಿ ನನಗೆ ಕಾಲಿದೆಯಲ್ಲ, ಅದು ಅದು ಆಪರೇಷನ್ ಮಾಡುವ ಹಂತಕ್ಕೆ ಬಂತು. ಬಂದಾಗ ನಮಗೆ ನಮ್ಮ ಕೋನಿಗಳ್ಳಿಯ ಬಹಳ ಜನಪ್ರಿಯ ಮೂಳೆ ತಜ್ಞರು ಹನುಮಂತಯ್ಯವರು ಅಂತ ತಾವು ಕೇಳಿರಬಹುದು. ಅಲ್ಲಿ ಜಯನಗರ ಆರ್ಥೋಪೆಡಿಕ್ ಕ್ಲಿನಿಕ್ ಅಂತ ಒಂದಿದೆ, ಇಲ್ಲಿ ಬೆಂಗಳೂರಲ್ಲಿದೆ. ಅವರು ಒಂದು ಹೇಳಿದರು, ನೋಡಿ ನಿಮಗೇನಾಗಿದೆಯಲ್ಲ ಇದು ಸಹಜವಾಗಿಯೇ ನಿಮಗೆ ಕ್ಯೂರ್ ಆಗ್ಲಿಕ್ಕೆ ಸಾಧ್ಯತೆ ಇದೆ, ಆದರೆ ಹೇಳದಂತೆ ಇರಬೇಕಾಗ್ತದೆ ಅಂತೇಳಿ. ನಾನು ಮೇಷ್ಟ್ರಾಗಿದ್ದೆ, ಸ್ವಲ್ಪ ಏನಾದರೂ ವ್ಯತ್ಯಾಸ ಆದ್ರೆ ಕುಂಟು ಮೇಷ್ಟ್ರು ಅಂತ ಅಡ್ಡೆಸರು ಬಿದ್ದಿತ್ತು ಅಂತೇಳಿ ನಿಜವಾಗ್ಲೂ ಆತಂಕ ಆಗಿ ಅವ್ರು ಹೇಳಿದ ರೀತಿಯಲ್ಲಿ ಇದ್ದೆ. ಹಾಗಾಗಿ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ನನ್ನ ಎತ್ತರದ ಎತ್ತರ ಕಡಿಮೆ ಆಗ್ಲಿಕ್ಕೆ ಅವಕಾಶ ಆಗಲಿಲ್ಲ. ಆಗ ಹಾಸಿಗೆ ಮೇಲಿದ್ದಾಗ ಬರೆದಂತಹ ಪದ್ಯ ಇದು. ಮೌನದಲ್ಲಿ ನರಳುತ್ತಿರುವ ಮನಸ್ಸುಗಳು, ಬಾನಡಿಯಲ್ಲಿ ಸಾಗುತ್ತಿರುವ ಕಪ್ಪು ತುಣುಕಿನ ಮುಗಿಲುಗಳು, ಹೊಕ್ಕುಳ ಬಳ್ಳಿಯ ಮಿಡಿತ ಮಳೆ ಹನಿಯಂತೆ, ಸ್ನೇಹ ಸಂಗಾತಿಗಳ ಮಾತು ಮರದ ಹನಿಯಂತೆ, ಹಗಲಿರುಳುಗಳು ಹೆಳವನ ಕಾಲುಗಳು, ಕುದಿವ ಹಾಲು ಕಮರುವಂತೆ ಬತ್ತುತ್ತಿರುವ ದೇಹಗಳು, ಹಳೆಯ ನೆನಪುಗಳು ಕುಸಿದ ಕೋಟೆ ಕೊತ್ತಲುಗಳು, ಬದುಕಿನ ಹಾದಿಯಲ್ಲಿ ಕತ್ತರಿಸಿದ ಕಾಲಹಕ್ಕಿಯ ರೆಕ್ಕೆಗಳು, ಗಿಡಮರಗಳ ಪಿಸುಮಾತು, ಹಕ್ಕಿಗಳ ಕಲರವ, ಹರಿಯುವ ನೀರ ನಿನಾದ, ಕಾಮನ ಬಿಲ್ಲ ಕಲ್ಪ, ವಿರಾಗಿಯ ಮನಸ್ಸಿನಲ್ಲಿ ಕುಸಿದು ಬಿದ್ದಿರುವ ಕನಸುಗಳು. ಅಂದರೆ ಕನಸುಗಳನ್ನ ನನಸು ಮಾಡೋ ನಿಟ್ಟಿನಲ್ಲಿ ಯೋಚನೆಗಳು ಬಂದದ್ದು, ಅವುಗಳನ್ನು ನನಸು ಮಾಡೋಕ್ಕಾಗುವ ಆಗದೇ ಇರುವ ಸಂದರ್ಭಗಳನ್ನು ಕುರಿತು ಬರೆದದ್ದು. ಸರ್, ಇಷ್ಟೆಲ್ಲವನ್ನ ಮೀರಸಾಬೆಳ್ಳಿ ಶಿವಲಿಂಗಪ್ಪನವರು ಸಾಧಿಸೋದಕ್ಕೆ ಸಾಧ್ಯ ಆಯಿತು. ಕೊನೆಗೆ ನಿಮಗೆ ಪ್ರಾಂಶುಪಾಲರಾಗಿ ಬಡ್ತಿ ದೊರೆಯಿತು. ಪ್ರಾಂಶುಪಾಲರಾಗಿ ಒಂದು ಉತ್ತಮವಾದಂತಹ ಶಿಕ್ಷಣವನ್ನು ಮತ್ತು ಯುವ ಸಮೂಹವನ್ನು ಸರಿದಾರಿಗೆ ತರುವ ನಿಟ್ಟಿನಲ್ಲಿ ನಿಮ್ಮ ಸಾಹಿತ್ಯಿಕ ಚಟುವಟಿಕೆಗಳು ಮಾರ್ಗದರ್ಶಕವಾಗಿ ಬರ್ತಾ ಬಂತು. ಜೊತೆಗೆ ನಿಮ್ಮದೇ ಆದಂತಹ ಒಂದು ಸಾಹಿತ್ಯಿಕ ಬಳಗದ ಮೂಲಕ ಅನೇಕ ಜನ ಕವಿ ಮಿತ್ರರನ್ನು ಬೆಳೆಸಿದ್ದು, ಅವರೆಲ್ಲ ನಿಮ್ಮನ್ನು ಸ್ಮರಿಸುವಂಥದ್ದು. ಈ ಹೊತ್ತು ಸಹ ನಮ್ಮ ಮೇಷ್ಟ್ರು ಅಂದರೆ ಶಿವಲಿಂಗಪ್ಪನವರಪ್ಪ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದಂಥ ವ್ಯಕ್ತಿತ್ವ ಉಳ್ಳವರು ನೀವು. ಈ ವ್ಯಕ್ತಿತ್ವದ ಹಿನ್ನೆಲೆ ಒಳಗೆ ಒಬ್ಬ ಅಧ್ಯಾಪಕರಾಗಿ ಅಥವಾ ಒಬ್ಬ ಪ್ರಾಂಶುಪಾಲರಾಗಿ ಈ ಹೊತ್ತಿನ ಹೊಸದಾಗಿ ಕೆಲಸಕ್ಕೆ ಸೇರುವ ಅಧ್ಯಾಪಕ ಮತ್ತು ಪ್ರಾಂಶುಪಾಲ ಮಿತ್ರರಿಗೆ ಕೊಡಬಹುದಾದಂಥ ಸಂದೇಶ ಏನು ಸರ್? ಸರ್, ಮೊದಲಿಗೆ ಪ್ರಾಂಶುಪಾಲರಾಗಿ ಯಾರು ಕರ್ತವ್ಯಕ್ಕೆ ಬರ್ತಾರೆ
ಅದೊಂದು ಅವಕಾಶ ಅಂತ ಮೊದಲು ಸ್ವೀಕಾರ ಮಾಡಬೇಕು. ಈಗ ಉದಾಹರಣೆ, ನಾನು ಹಿರಿಯೂರಿನ ವಾಣಿವಿಲಾಸ ಸಕ್ಕರೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಚಾರ್ಯನಾಗಿ ಹೋದೆ. ಅಲ್ಲಿ ಅದರದೇ ಆಗಿರ್ತಕ್ಕಂತಹ ಬೆಳೆದಿದೆ, ಎಲ್ಲವೂ ಕೂಡ ಬೆಳೆದು ನಿಂತ ಕಾಲೇಜುಗಳಿಗೆ ನಾವು ಹೋಗೋದು, ನಾವೇ ಹೋಗಿ ಅದೇನು ಆರಂಭ ಮಾಡಲಿಕ್ಕಲ್ಲ. ಹಾಗಾಗಿ ಅಲ್ಲಿ ಬಹಳ ಅತ್ಯಂತ ಸುಧಾರಣೆ ಮಾಡುವಂತಹದ್ದು ಇದೆಯಲ್ಲ, ಅದು ಇವತ್ತಿನ ಪ್ರಸ್ತುತವಾಗಿರ್ತಕ್ಕಂತಹ ಸ್ಪರ್ಧಾತ್ಮಕ ಜಗತ್ತಿಗೆ ವಿದ್ಯಾರ್ಥಿಗಳನ್ನು ನಾವು ಸಿದ್ಧತೆಗೊಳಿಸುವಲ್ಲಿ ಬಹಳ ಅವಶ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು. ಅಲ್ಲಿ ಬೌದ್ಧಿಕವಾಗೂ ಬೇಕು, ಭೌತಿಕವಾಗೂ ಬೇಕು. ನಾವು ಸೇರಿದಂತಹ ಸಂದರ್ಭದಲ್ಲಿ ವಾಣಿ ಕಾಲೇಜಿನಲ್ಲಿ 820 ಸ್ಟ್ರೆಂತು. ನಾನು ನಿವೃತ್ತಿ ಹೊಂದ ಸಂದರ್ಭದಲ್ಲಿ 1596 ಜನ ಆದರು. ಅದಕ್ಕೆ ಬಹುಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಸಹಜವಾಗಿ ಸಾಹಿತ್ಯಕ್ಕೆ 596 ಜನ ಐಚ್ಛಿಕ ವಿದ್ಯಾರ್ಥಿಗಳಿದ್ರು 3 ವರ್ಷದಲ್ಲಿ ಸೇರಿ. ಅದಕ್ಕೆ ನಾವು ಒಂದು ರೀತಿಯಲ್ಲಿ ಕಾವ್ಯೋತ್ಸವ ಅಂತ ಮಾಡ್ತಿದ್ವಿ, ಸೃಜನೋತ್ಸವ ಅಂತ ಮಾಡ್ತಾ ಇದ್ವಿ. ಜೊತೆಗೆ ಎಲ್ಲ ಪಟ್ಟಿಗಳಿದಾವಲ್ಲ, ಆ ಎಲ್ಲ ಪಟ್ಟಿಗಳಲ್ಲೂ ಕೂಡ ಸಂಬಂಧಪಟ್ಟ ಹಾಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಆಹ್ವಾನ ಮಾಡಿ ವಿಚಾರಗೋಷ್ಠಿಗಳನ್ನು ಮಾಡ್ತಾ ಇದ್ವಿ. ಅದಕ್ಕೆ ಅಷ್ಟೇ ಬಹಳ ಮುಖ್ಯವಾಗಿ ಏನು ಅಂದರೆ, ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿಚಾರಗೋಷ್ಠಿ ಅಂತ ಮಾಡಿದ್ವಿ. ಹಾಗಾಗಿ ಹೆಚ್ಚು ಕಡಿಮೆ ನಮ್ಮಲ್ಲಿ ಒಂದು 26 ಸೆಕ್ಷನ್ಗಳಿದ್ದು, ಪ್ರಥಮ BA ಇಂದ ಅಂತಿಮ BA ವರೆಗೆಲ್ಲ ಸೇರಿಕೊಂಡು 26 × 5 1 ಗಂಟೆಗೆ. ಅಂದರೆ ಒಬ್ಬರು ಸ್ವಾಗತ, ಒಬ್ಬರು ನಿರ್ವಹಣೆ, ಒಬ್ಬ ಪ್ರಬಂಧ ಮಂಡನೆ, ಮತ್ತೊಬ್ಬರು ಅಧ್ಯಕ್ಷತೆ, ಒಬ್ಬ ನಿರ್ವಹಣೆ. ಈ ರೀತಿ ಪ್ರತಿ ಗಂಟೆಗೆ 26 × 5 ಜನ ಸೇರಿಕೊಂಡು ವೇದಿಕೆಗೆ ಬರೋದು. ಅಂದರೆ ಅವರೇ ಏನಪ್ಪ ಅವ್ರ ಪಟ್ಟಿ ವಿಷಯವನ್ನೇ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗಿಂತ ವಿದ್ಯಾರ್ಥಿಗಳು ಅನ್ನುವಂತಹ ವಿಚಾರಗೋಷ್ಠಿ ಅಂತ ಏರ್ಪಾಡು ಮಾಡಿ 2 ಸೆಮಿಸ್ಟರ್ಗಳು ಒಂದು ವರ್ಷದೊಳಗಡೆ, 2 ಸೆಮಿಸ್ಟರ್ಗಳಲ್ಲೂ ಕೂಡ ಅಷ್ಟು ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸಬೇಕು. ಹಾಗಾಗಿ ಕೆಲವರಿಗೆ ಅವಕಾಶ ಕೊಡ್ತಿಲ್ಲ, ಮಾತಾಡದಿರುವ ಕುಳಿತುಕೊಳ್ಳಿಕ್ಕೂ ಹಿಂಜರಿಯುವಂತಹವನ್ನು ಕೂಡ ಒತ್ತಾಯ ಮಾಡಿ ಅಲ್ಲಿ ಕೂರಿಸ್ತಾ ಇದ್ವಿ. ಈ ಬಗೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಏನಾಯಿತು, ಒಂದು ರೀತಿಯಲ್ಲಿ ಶೈಕ್ಷಣಿಕವಾಗಿರ್ತಕ್ಕಂತಹ ಆಸಕ್ತಿ ಬರಲಿಕ್ಕೆ, ಒಂಥರ ಕುತೂಹಲ ಬರಲಿಕ್ಕೆ, ಪರಿಸರ ನಿರ್ಮಾಣ ಆಗಲಿಕ್ಕೆ ಇವೆಲ್ಲ ಕಾರಣಗಳಾದವು. ಅಭಿಮಾನದ ಮೇಲೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ಬೇಕು. ಯಾವತ್ತು ಪ್ರಿನ್ಸಿಪಾಲ್ ಆಗಿರುವಂಥವ್ರು ಇದಾರಲ್ಲ, ಚೇಂಬರ್ನಲ್ಲಿ ಕುಳಿತುಕೊಳ್ಳೋದಲ್ಲ, ಪ್ರತಿ ಗಂಟೆಗೂ ಕೂಡ. ಈಗ ಉದಾಹರಣೆ, ಯಾರೋ ಒಬ್ಬರು ರಜಾ ಹಾಕಿರ್ತಾರೆ, ಸಹಜ, ಅದು ಅವ್ರ ಹಕ್ಕದು. ಆದ್ರೆ ಆ ಸಂದರ್ಭದಲ್ಲಿ ನಾವು ಸುಮ್ಮನೆ ಇರೋದಿದೆಯಲ್ಲ, ನಾನು ಹೋಗ್ಬಹುದು. ಬೇಕಾದಷ್ಟು ನಾನು ಕನ್ನಡ ಮೇಸ್ಟರ್ ಆಗಿದ್ರು ಕೂಡ ಅಂತಿಮ BCom ತರಗತಿಗೆ ಹೋಗ್ತಾ ಇದ್ದೆ. ಇವತ್ತು ಆರ್ಥಿಕವಾದಂತಹ ಆಯವ್ಯಯಗಳು ಇದಾವಲ್ಲ, ಬೇಕಾದಷ್ಟು ವಿಷಯಗಳನ್ನ ಮಾತಾಡಕ್ಕಿರ್ತದೆ. ಹಾಗಾಗಿ ಪ್ರಿನ್ಸಿಪಾಲ್ ಆಗಿರೋ ಬಹಳ ಮುಖ್ಯವಾಗಿ ಏನೊಂದು ಅವರು ಧ್ಯೇಯ ಇರಬೇಕು ಅಂದರೆ, ಎಲ್ಲ ವಿದ್ಯಾರ್ಥಿಗಳ ನೇರ ಸಂಪರ್ಕ ಹೊಂದಬೇಕು. ಅವರು ಉಪನ್ಯಾಸಕರ ಮೂಲಕ ಸಂಪರ್ಕ ಹೊಂದಿದಾಗ ಏನಾಗುತ್ತೆ, ಅದೊಂದು ಮಿತಿ ಆಗ್ತದೆ. ಇದ್ದಾಗ ಏನಾಗುತ್ತೆ, ನೇರವಾಗಿದ್ದಾಗ ಏನಾಗುತ್ತೆ, ಪ್ರತಿಯೊಂದು ಎಂಥದೇ ಬರಲಿ, ವಿದ್ಯಾರ್ಥಿಗಳ ಗೊಂದಲ ಬರಲಿ, ಮತ್ತೊಂದು ಬರಲಿ, ಅದನ್ನು ನಿರ್ವಹಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಇನ್ನೊಂದಿರು ನಾನು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲೇಬೇಕು. ನಾನು ಪರಶುರಾಂಪುರಕ್ಕೆ ಸಕಲೇಶ್ಪುರದಿಂದ ನಿಯೋಜನೆಗೊಂಡು ಬಂದೆ. ಅಲ್ಲಿ ವಿವಿ 2 ಪರೀಕ್ಷೆಗಳು ಇರಲಿಲ್ಲ, ಕುವೆಂಪು ವಿವಿದು ಇರಲಿಲ್ಲ, ದಾವಣಗೆರೆ ವಿವಿದು ಇರಲಿಲ್ಲ. ನಾನು ಬಂದಂತಹದ್ದು ಜನವರಿ 13ನೇ ತಾರೀಕಿನ ಬಂದಾಗ ನೋಡ್ತೀವಿ, ಅಲ್ಲಿ ಪರೀಕ್ಷೆಗಳೆಲ್ಲ ಚಳಕೆರೆಗೆ ಟ್ಯಾಗ್ ಆಗ್ತಾ ಇತ್ತು. ಹಾಗಾಗಿ ಸ್ಟ್ರೆಂತ್ ಹೆಂಗೆ ಇಂಪ್ರೂವ್ ಆಗುತ್ತೆ? ಒಂದು ಕಾಲೇಜು ಅಂದರೆ ಪರೀಕ್ಷಾ ಕೇಂದ್ರ ಅನ್ನೋದು ಅದರ ಬೆಳೆಯಲಿಕ್ಕೆ ಬೆನ್ನೆಲುಬು. ಕೊನೆಗೆ ಏನು ಮಾಡಿದ್ದು, ಪ್ರಯತ್ನ ಮಾಡಿ ನಾನು ಸೆನೆಟ್ ಸದಸ್ಯನೂ ಕೂಡ ಆಗಿದ್ದೆ ಹಿಂದೆ. ಆ ಸಂಪರ್ಕ ಎಲ್ಲ ಇತ್ತು, ಪರಿಚಯಗಳಿದ್ದು. ಆ ಹಿನ್ನೆಲೆ ಒಳಗಡೆ ರಿಜಿಸ್ಟರ್ ಆಗಿ ಬಕ್ಕಪ್ಪ ಅಂತಿದ್ರು, ಪ್ರೊಫೆಸರ್ ಬಕ್ಕಪ್ಪ ಅವರಿದ್ರು. ನಮ್ಮ ಕಾಲೇಜ್ಗೆ ಒಂದು ಇನ್ವೈಟ್ ಮಾಡಿ ಹೇಳಿದೆ, ನೀವು ನಮಗಿಲ್ಲಿ ಕೇಂದ್ರ ಕೊಡಿ, ಇಲ್ಲದೆ ಹೋದ್ರೆ ನಾನು ವಿದ್ಯಾರ್ಥಿ ಸಮೇತ ಬಂದು ನಾನು ಕೂಡ ನಿಮ್ಮಲ್ಲಿ ಧರಣಿ ಕೂತ್ಕೊಳ್ತೀನಿ ಅಂತ ಹೇಳಿದಾಗ, ಅಲ್ಲಿ ಕೇಂದ್ರ ಕೊಡ್ಲಿಕ್ಕೆ ಏನು ಕಾರಣ, ಯಾಕೆ ಕೊಟ್ಟಿಲ್ಲ ಅಂದರೆ, ಎಷ್ಟು ಅವರು ಒಂದು ಸಣ್ಣ ಕಾರಣ ಆರ್ಥಿಕವಾಗಿ ಧರ್ಮಪುರಕ್ಕೆ ಬರ್ಬೇಕ್ರಿ, ಇಲ್ಲಿಂದ ಬಂದು ಮತ್ತೆ ಸಂಗ್ರಹ ಮಾಡ್ಕೊಂಡು ಉತ್ತರ ಪತ್ರಿಕೆಗಳನ್ನು ಮತ್ತೆ ಕೊಟ್ಟು ಹೋಗ್ಬೇಕು. ನಾನು ಹೇಳಿದೆ ಇವೆಲ್ಲ ಬೇಡ ಸರ್ ಅಂತೇಳಿ ಆಗ ದಾವಣಗೆರೆ ವಿವಿಯ ಪರೀಕ್ಷಾ ಕೇಂದ್ರವನ್ನು ತಂದ್ವಿ. ಮತ್ತೆ ಕುವೆಂಪು ವಿವಿದು ಬೇಕಾಗಿತ್ತು, ಆಗ ಮಾನ್ಯ ಪ್ರಭುದೇವ್ ಅಂತ ರಿಜಿಸ್ಟರ್ ಆಗಿದ್ರು, ಅಲ್ಲಿ ಕೂಡ ಒತ್ತಾಸೆ ಮಾಡಿ 2 ಕೇಂದ್ರಗಳನ್ನು ತಂದ ಸಂದರ್ಭದಲ್ಲಿ ಅನೇಕರಿಗೆ ಅಸಮಾಧಾನ ಆಯಿತು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಯಿತು. ಬಟ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ, ಬಟ್ ಅಲ್ಲಿಂದ ಈಗ ಸಹಜ ಪರೀಕ್ಷಾ ಕೇಂದ್ರ ಮುಂದುವರಿತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಒಬ್ಬ ವಿದ್ಯಾರ್ಥಿ ನಮ್ಮ ರಿಸಲ್ಟೇ 97.3 ಬಂತು. ಯಾಕೆ ಬಂತು ಅಂದರೆ, ಎಲ್ಲ ಹುಡುಗರು 183 ಜನ ಇದ್ರು, ಸುಮಾರು ಒಂದು 80 ಜನ 60 ಜನ ಬರ್ತಿರ್ಲಿ. ಏನಪ್ಪ ಅಂತೇಳಿ ನಾವು ಮನೆಗಳಿಗೆ ಹೋದ್ವಿ. ಆಕ್ಚುಲಿ ವಿದ್ಯಾರ್ಥಿಗಳ ಬಳಿ ಪ್ರಾಚಾರ್ಯರನ್ನ ಓದ್ವಿ ನಾವು. ಎಲ್ಲ ಹೋದಾಗ ಎಲ್ಲ ಆಶ್ಚರ್ಯಪಟ್ಟು ಎಲ್ಲರೂ ಬರ್ಲಿಕ್ಕೆ ಶುರು ಮಾಡಿದ್ರು. ಕೊನೆಗೊಂದು ಸಲಹೆ ಕೊಟ್ಟೆ ನಾನು, ನೋಡಪ್ಪ ಬೆಳಿಗ್ಗೆ ಬರ್ತೀರಿ, ನೀವು ಮನೆಗೆ ಹೋಗಿ ಓದಲ್ಲ, ಈಗ ಮಧ್ಯಾಹ್ನ ಒಂದು ತಿಂಡಿ ಮಾಡಿಸೋಣ, ಈಗ ನೀವು 20 ರೂಪಾಯಿ ಕೊಡ್ರಿ, ನಾವು 20 ರೂಪಾಯಿ ಹಾಕ್ತೀವಿ ಅಂತೇಳಿ 40 ರೂಪಾಯಿಗೆ ಇದು ಮಾಡಿಕೊಂಡು ಅಲ್ಲಿ ತಿಂಡಿಯನ್ನು ಮಾಡಿಸಿದ್ವಿ. ಸಾಯಂಕಾಲ 5:15 ಒಬ್ಬರನ್ನೂ ಬಿಡ್ತಾ ಇರಲಿಲ್ಲ. ಹಾಗಾಗಿ 93% ರಿಸಲ್ಟ್ ಬಂತಲ್ಲಿ ಮೊಟ್ಟ ಮೊದಲ ಬಾರಿಗೆ. ಹಾಗಾಗಿ ಪ್ರಿನ್ಸಿಪಲ್ ಆಗಿರೋದಿದೆಲ್ಲ ನಮ್ಗೆ ಸಾಣಿಕೆರೆಯಿಂದ 22 ಹಿರಿಯೂರಿ ಬರೋರು,
ಸಾಣಿಕರು ಈ ಕಡೆ 12 ಕಿಲೋಮೀಟರ್ ಚಳ್ಳಕೆರೆಗೆ ಹಿರಿಯೂರಿಗೆ ಬರೋರು. ಕಾರಣ ಏನು ಅಂದರೆ ಪ್ರಿನ್ಸಿಪಾಲ್ ಆಗಿರೋರು ಬಹಳ ಕುತೂಹಲದಿಂದ ಅಭಿಮಾನವಾಗಿದ್ದು ಎಲ್ಲರ ಒಂದು ರೀತಿ ಅಧ್ಯಾಪಕರ ಜೊತೆಗೆ ಬೆರೀತಾ ವಿದ್ಯಾರ್ಥಿಗಳ ಜೊತೆಗಿದ್ದು ಶೈಕ್ಷಣಿಕವಾಗಿ ಬೆಳೆಸಿದ್ರೆ ಮೊಟ್ಟ ಮೊದಲ ಬಾರಿಗೆ ಹಿರಿಯೂರು ಕಾಲೇಜಿಗೆ ರ್ಯಾಂಕ್ ಬಂತು, ಫಸ್ಟ್ ರ್ಯಾಂಕ್ ಬಂತು. ಇನ್ನೂ ಅಲ್ಲಿವರೆಗೆ ಬಂದಿಲ್ಲ. ಅಲ್ಲಿಂದ ಪ್ರಾರಂಭ ಆದಂತಹ ಪ್ರತಿ ವರ್ಷ 2 ರ್ಯಾಂಕು ಈಗಲೂ ಮುಂದುವರಿತಾ ಇದೆ. ಈ ಸಣ್ಣ ಒಂದು ಮಾತನ್ನು ನೆನಪು ಮಾಡ್ಕೊಳ್ಬೇಕು. ಮಾನ್ಯ ಸುಧಾಕರ್ ಅವರ ಶಾಸಕರಾಗಿದ್ದರು, ಇನ್ನೂ ಸಚಿವರಾಗಿರಲಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿ 1 ಲಕ್ಷ ಕೊಡೋ ರ್ಯಾಂಕ್ ಬಂದಿರೋರಿಗೆ ಅವರು ಈಗಲೂ ಕೊಡ್ತಾ ಇದ್ದಾರೆ. ಅದೇನಾದರೂ ಇರಲಿ, ಅವರ ರಾಜಕೀಯದ ವಿಚಾರಗಳು ಬೇರೆ, ಶೈಕ್ಷಣಿಕವಾಗಿ ಮಾತ್ರ ಪ್ರತಿಯೊಬ್ಬರಿಗೂ ಆ ರೀತಿಯ ನೆರವು ಕೊಟ್ಟರು. ಮತ್ತೆ ಆಮೇಲೆ ಎಲ್ಲರಿಗೂ ಯಾವುದೇ ರೀತಿಯ ನೆರವಿರಲಿ ಅವುಗಳನ್ನು ನಾವು ನೆರವು ಕೊಡ್ತಾ ಬಂದರು ಕೂಡ. ಅಲ್ಲಿ ಹಾಗಾಗಿ ಕಾಂಪೌಂಡ್ ಕಟ್ಟಿಸಿದ್ದಾಯಿತು, ತಿರುಗಿ ಎಲ್ಲ ರೀತಿಯಿಂದಲೂ ಕೂಡ ಭೌತಿಕವೂ ಕೂಡ ಬೆಳೀಲಿಕ್ಕೆ ಬಹಳ ವಿಶೇಷ ಸಾಧ್ಯತೆ ಆಯಿತು. ಹಾಗಾಗಿ ಪ್ರಿನ್ಸಿಪಲ್ ಆಗಿರೋರಿದ್ದಾರಲ್ಲ ಬಹಳ ಅಭಿಮಾನದಿಂದ ಪ್ರೀತಿಯಿಂದ ಮಾಡಬೇಕು. ಒಂದು ಶಿಕ್ಷಣ ಸಂಸ್ಥೆ ಉಪನ್ಯಾಸಕರಿಗೆ ನೆರಿದಾರಲ್ಲ ಬಂದಂತೂ ನಿರಂತರವಾಗಿ ಅಧ್ಯಯನ ಮಾಡಬೇಕು, ಬಹಳ ನಿರಂತರವಾಗಿ ಅಧ್ಯಯನ ಮಾಡಬೇಕು. ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡಬೇಕು, ವಿಚಾರಗೋಷ್ಠಿಗಳನ್ನು ಏರ್ಪಡಿಸ್ಕೊಳ್ಬೇಕು. ಮತ್ತು ಯಾವತ್ತೂ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಆ ನಿಜವಾಗ್ಲೂ ಅವರು ಬೆಳೀತಾ ಹೋಗ್ತಾರೆ, ಬರೀ ವಿದ್ಯಾರ್ಥಿಗಳಲ್ಲ. ಈಗ ನಾವು ಚಳ್ಳಕೆರೆಯಲ್ಲಿದ್ದಾಗ ಅದೇ ಮಾಡಿದ್ದು ನಾವು. ನಮಗೆ ಮನೆಯೇ ಆಗಿತ್ತು ಅದು. ನಿಜವಾಗ್ಲೂ ಕಾಲೇಜು ಅಂತ ನಾವೆಂದೂ ಭಾವಿಸ್ಕೊಂಡಿಲ್ಲ, ಮನೆ ಅಂತಲೇ ಭಾವಿಸ್ಕೊಂಡಿದ್ವಿ. ಹಾಗಾಗಿ ಈಗಿನ ಉಪನ್ಯಾಸಕರಿದಾರಲ್ಲ ಭಾವನಾತ್ಮಕವಾಗಿ ಕಾಲೇಜ್ ಜೊತೆಗೆ ಸಂಬಂಧ ಬರಬೇಕು ಮೊದಲು. ಎರಡನೇದಾಗಿ ನನ್ನ ಮಕ್ಕಳಿಗೆ ನಾನು ಕಲಿಸ್ತಾ ಇದ್ದೇನೆ ಅನ್ನುವಂತಹ ರೀತಿಯಲ್ಲಿ ಒಂದು ವಿಚಾರನೂ ಕೂಡ ಅವರೊಂದು ಸಂಕಲ್ಪ ರೀತಿಯಲ್ಲಿ ಮಾಡಿಕೊಂಡು ಬೆಳೀತಾ ಹೋದರೆ ಆಗ ಅವರಿಗೂ ಏಳಿಗೆ ಆಗಕ್ಕೆ ಸಾಧ್ಯ ಇದೆ. ಮತ್ತು ವಿದ್ಯಾರ್ಥಿಗಳು ಬಹಳ ವಿಶೇಷವಾಗಿ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿಗೆ ಸಿದ್ಧತೆ ಆಗ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತೇಳಿ ಹೇಳ್ತಾರೆ. ಮೀರಸವೇಳಿ ಶಿವಣ್ಣವರು ಮತ್ತು ನೀವು ಈ 2 ಜನ ಆ ಗ್ರಾಮದ ಈ ಸಾಂಸ್ಕೃತಿಕ ಬದುಕನ್ನು ಬಹಳ ಉನ್ನತ ಮಟ್ಟಕ್ಕೆ ಎತ್ತರಿಸಿ ಇವತ್ತು ಒಂದು ರೀತಿಯಲ್ಲಿ ಬಹಳಷ್ಟು ಜನರ ಬರವಣಿಗೆಗೆ ಪ್ರೋತ್ಸಾಹದಾಯಕವಾಗಿ ಯುವಕರಿಗೆ ಪ್ರೋತ್ಸಾಹದಾಯಕರಾಗಿದ್ದೀರಿ. ನಿಮ್ಮ ಜೊತೆ ಮಾತನಾಡ್ತಾ ಹೋದರೆ ವೇಳೆಯ ಮಿತಿನೇ ಗೊತ್ತಾಗಲ್ಲ. ಆದರೆ ಕಾಲಮಿತಿಗೆ ಒಳಪಟ್ಟು ಈ ಹೊತ್ತಿನ ಬಿಸಿ ಸುದ್ದಿ ವಾಹಿನಿಯ ಬಳಗದ ಕರೆಗೆ ಹೋಗ್ಬಿಟ್ಟು ತಾವು ಬಿಡು ಮಾಡಿಕೊಂಡು ನಿಮ್ಮ ಮನದಾಳದ ಮಾತುಗಳನ್ನು ಹೇಳೋದ್ರ ಮೂಲಕ 2 ಅತ್ಯಮೂಲ್ಯ ಕವನಗಳನ್ನು ವಾಚನ ಮಾಡಿದ್ದೀರಿ. ನಮ್ಮ ಕರೆಗೆ ಹೋಗಟ್ಟು ಆಗಮಿಸಿದ್ದಕ್ಕಾಗಿ ಬಳಗದ ವತಿಯಿಂದ ನಿಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆ. ತಮಗೂ ಧನ್ಯವಾದಗಳು ಸರ್. ನಮಸ್ತೆ. ಆತ್ಮೀಯ ಪ್ರೇಕ್ಷಕರೇ, ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.